Hello guys, welcome to Chandra Academy CA online class in Kannada. ಇವತ್ತಿನ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್, ದಟ್ ಈಸ್ ಅಡ್ವಾನ್ಸ್ ಅಕೌಂಟ್ಸ್ನಲ್ಲಿ ಫಸ್ಟ್ ಚಾಪ್ಟರ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಚಾಪ್ಟರ್ಗೆ ಹೋಗೋಕ್ಕೂ ಮುಂಚೆ ಅಡ್ವಾನ್ಸ್ ಅಕೌಂಟ್ಸ್ನ ಯಾವ ರೀತಿ ಫ್ರೇಮ್ ಮಾಡಿದ್ದಾರೆ ICAI ಅವರು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಅಡ್ವಾನ್ಸ್ ಅಕೌಂಟ್ಸ್ನ 3 ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಪಾರ್ಟ್ ಇಂಟ್ರೊಡಕ್ಷನ್ ರಿಲೇಟೆಡ್ ಲೆಸನ್ಸ್ನ ನೋಡ್ಬೋದು ನಾವು. ಸೆಕೆಂಡ್ ಪಾರ್ಟಲ್ಲಿ AS ರಿಲೇಟೆಡ್ ಲೆಸನ್ಸ್ನ ನೋಡ್ಬೋದು. ಥರ್ಡ್ ಪಾರ್ಟಲ್ಲಿ ನಾನ್ AS ರಿಲೇಟೆಡ್ ಲೆಸನ್ಸ್ಗಳನ್ನ ನೋಡಬಹುದು. ಇಂಟ್ರೊಡಕ್ಷನ್ ಪಾರ್ಟ್ ಫಸ್ಟ್ ಚಾಪ್ಟರಿಂದ ಥರ್ಡ್ ಚಾಪ್ಟರ್ ತನಕ ಇರುತ್ತೆ. AS ಫೋರ್ತ್ ಚಾಪ್ಟರಿಂದ ಸೆಕೆಂಡ್ ಮಾಡ್ಯೂಲ್ ಫುಲ್ AS ರಿಲೇಟೆಡ್ ಚಾಪ್ಟರ್ಸ್ಗಳೇ ಇದೆ. ಆ್ಯಂಡ್ ನಾನ್ AS ರಿಲೇಟೆಡ್ ಚಾಪ್ಟರ್ಸು ಥರ್ಡ್ ಮಾಡ್ಯೂಲಲ್ಲಿ ನಾವು ನೋಡಬಹುದು. ಸೊ ICAI ಅವರು ಹೇಗೆ ಈ ವೇಯಲ್ಲಿ ಫ್ರೇಮ್ ಮಾಡಿದರೆ ಅದೇ ವೇಯಲ್ಲೇ ಕೂಡ ನಾವು ಓದ್ತಾ ಹೋಗೋಣ. ಫಸ್ಟಿಗೆ ಇಂಟ್ರೊಡಕ್ಷನ್ ಪಾರ್ಟ್, ದಟ್ ಇಸ್ ಫಸ್ಟ್ ಚಾಪ್ಟರ್ ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಈಗ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಂದರೆ ಏನು ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಒಂದು ABC ಕಂಪನಿ ಅಂತ ಇದೆ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಣ. ಈ ಕಂಪನಿ ನಾರ್ಮಲ್ ಆಗಿ ಎಲ್ಲ ಬಿಸ್ನೆಸ್ಗಳು ಕೂಡ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾರೆ, ರೈಟ್? ಸೊ ಅಕೌಂಟ್ಸ್ನ ಪ್ರಿಪೇರ್ ಮಾಡ್ತಾರೆ. ಅದನ್ನು ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ನಾವು ನೆಕ್ಸ್ಟ್ ಪಾಠದಲ್ಲಿ ತುಂಬ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಈಗ ಜಸ್ಟ್ ಹೇಳ್ತೀನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಏನೇನು ಇರುತ್ತೆ ಅಂತ ಅಂದ್ಬಿಟ್ಟು, ಅವಾಗ ಒಂದು ಐಡಿಯಾ ಬರುತ್ತೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಬ್ಯಾಲೆನ್ಸ್ ಶೀಟ್ ಇರುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕು, ಆ್ಯಂಡ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು, ನೋಟ್ಸ್ ಟು ಅಕೌಂಟ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ಇವಿಷ್ಟನ್ನು ಪ್ರಿಪೇರ್ ಮಾಡಿದಾಗ ಅದನ್ನು ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡೋದು ಹೇಗೆ? ವಿತ್ ದ ಹೆಲ್ಪ್ ಆಫ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟ್ಸ್ ಆಗಲಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಗಲಿ ಪ್ರಿಪೇರ್ ಮಾಡಲಿಕ್ಕೆ ನಮಗೆ ಏನು ಬೇಕು? ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮಲ್ಲಿ ಇರುವಂಥ ಪ್ರಿನ್ಸಿಪಲ್ಸ್, ರೂಲ್ಸ್ ಬೇಕಾಗುತ್ತೆ. ಅದೇ ನಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟು ಯಾಕೆ ಈ ಕಂಪನಿಗಳೆಲ್ಲ ಎವ್ರಿ ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡುತ್ತೆ ಅಂತ ಹೇಳಿದೆ. ವಾಟ್ ಈಸ್ ಅ ಪರ್ಪಸ್? ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ, ಟು ಗಿವ್ ಯೂಸ್ಫುಲ್ ಇನ್ಫಾರ್ಮೇಷನ್ ಟು ದ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಓಕೆ, ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಫಿನಾನ್ಸ್ ರಿಲೇಟೆಡ್ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡ್ಲಿಕ್ಕೋಸ್ಕರ ಪ್ರಿಪೇರ್ ಮಾಡ್ತಾರೆ. ಹಾಗಾದರೆ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದರೆ ಯಾರ್ಯಾರು ಅಂತ ನೋಡೋಣ. ಗವರ್ಮೆಂಟ್, ಎಂಪ್ಲಾಯಿ, ಶೇರ್ ಹೋಲ್ಡರ್, ಕಸ್ಟಮರ್, ಕ್ರೆಡಿಟರ್ಸ್, ದಟ್ ಈಸ್ ಸಪ್ಲೈಯರ್. ಸೊ ಇನ್ನು ತುಂಬ ಜನ ಬರ್ತಾರೆ. ಇದನ್ನು ಕೂಡ ನಾವು ಸೆಕೆಂಡ್ ಚಾಪ್ಟರಲ್ಲಿ ನೋಡ್ತೀವಿ ಎಷ್ಟು ಜನ ಬರ್ತಾರೆ ಅಂತ. ಈಗ ಎಕ್ಸಾಂಪಲ್ಗೆ ಎಷ್ಟು ಜನ ಸಾಕು. ಓಕೆ, ಈಗ ABC ಕಂಪನಿ ಏನಿದೆ, ಇದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಇದೆ, ರೈಟ್? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಇದೆ. ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದೆ? ಕಂಪನಿ ರಿಲೇಟೆಡ್ ಫಿನಾನ್ಸ್ ಇನ್ಫಾರ್ಮೇಷನ್ನ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಗೆ ಕೊಡೋದಕ್ಕೋಸ್ಕರ. ಯಾರ್ಯಾರಿಗೆ? ಗವರ್ಮೆಂಟ್ಗೆ, ಎಂಪ್ಲಾಯಿಗೆ, ಶೇರ್ ಹೋಲ್ಡರ್ಸ್ಗೆ, ಕಸ್ಟಮರ್ಸ್ಗೆ, ಕ್ರೆಡಿಟರ್ಸ್ಗೆ, ಇವರೆಲ್ಲರಿಗೂ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ABC ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡ್ತಾ ಇದೆ. ಸೊ ಆನ್ ದ ಬೇಸಿಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇವರಿಷ್ಟು ಜನನು ಡಿಸಿಷನ್ಸ್ ತಗೊಳ್ತಾರೆ. ಇವ್ರಿಗೆ ಬೇಕಾಗಿರುವಂತಹ ಡಿಸಿಷನ್ಸ್ನ ತಗೊಳ್ತಾರೆ. ಓಕೆ, ಯಾವ್ಯಾವ ಡಿಸಿಷನ್ಸ್ ತಗೋಬಹುದು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಗವರ್ಮೆಂಟ್ ಅಂತ ಬಂದರೆ ಗವರ್ಮೆಂಟ್ ಸಬ್ಸಿಡೀಸ್ ಕೊಡುತ್ತೆ, ರೈಟ್? ಸೊ ಎಷ್ಟು ಅಮೌಂಟ್ ಸಬ್ಸಿಡಿ ಕೊಡೋದು, ಯಾವ ಕಂಪನಿಗೆ ಸಬ್ಸಿಡೀಸ್ ಕೊಡೋದು ಅಂತ ಅಂದ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ನೋಡಿಬಿಟ್ಟು, ಆ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ನೋಡಿಬಿಟ್ಟು ಡಿಸೈಡ್ ಮಾಡುತ್ತೆ. ಎಂಪ್ಲಾಯೀಸ್, ABC ಕಂಪನಿಯಲ್ಲಿರುವಂಥ ಎಂಪ್ಲಾಯೀಸ್ಗಳು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ನ ಅವರು ಕೂಡ ಯೂಸ್ ಮಾಡಿಕೊಳ್ತಾರೆ. ಯಾವಾಗ ಅಂತ ಹೇಳಿದ್ರೆ, ಕಂಪನಿಯ ಪ್ರಾಫಿಟ್ ಹೇಗಿದೆ, ಈ ವರ್ಷ ಎಷ್ಟು ಗ್ರೋತ್ ಆಗಿದೆ ಕಂಪನಿದು, ಸೊ ನಮಗೆ ಸ್ಯಾಲರಿ ಈ ಸಲ ಇನ್ಕ್ರಿಮೆಂಟ್ ಆಗುತ್ತಾ, ಸೊ ಈ ಥರ ಇನ್ಫಾರ್ಮೇಷನ್ನ ಎಂಪ್ಲಾಯಿಗೆ ಬೇಕಾಗಿರುತ್ತೆ. ಅದನ್ನ ಅವರು
ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿಬಿಟ್ಟು ತಗೊಳ್ತಾರೆ. ಶೇರ್ ಹೋಲ್ಡರ್ಸ್, ಓಕೆ, ಶೇರ್ ಹೋಲ್ಡರ್ಸ್ ಹೇಗೆ ತಗೊಳ್ತಾರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಇಂದ ಇನ್ಫಾರ್ಮೇಶನ್ಸ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ನಾನೇ ಶೇರ್ ಹೋಲ್ಡರ್ ಅಂತ ಅನ್ಕೊಳ್ಳೋಣ, ನನ್ನ ಹತ್ರ 50,000 ದುಡ್ಡಿದೆ. ಈ 50,000 ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಯಾವುದೋ ಒಂದು ಕಂಪನಿ ಸಿಕ್ಕ ತಕ್ಷಣ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀನ? ತುಂಬಾ ಆಲ್ಟರ್ನೇಟಿವ್ಸ್ ಕಂಪನಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಅದಷ್ಟರಲ್ಲಿ ಯಾವ್ದು ನನಗೆ ರಿಟರ್ನ್ ಜಾಸ್ತಿ ಕೊಡುತ್ತೆ ಆ ಕಂಪನಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ರೈಟ್? ಯಾವ ಕಂಪನಿ ರಿಟರ್ನ್ ಜಾಸ್ತಿ ಕೊಡುತ್ತೆ ಅಂತ ನಾನು ಹೇಗೆ ಡಿಸೈಡ್ ಮಾಡ್ತೇನೆ? ಆ ಕಂಪನಿಗಳ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನೋಡ್ಬಿಟ್ಟು ಡಿಸೈಡ್ ಮಾಡ್ತಾನೆ ಯಾವ ಕಂಪನಿ ನಾನು ಚೂಸ್ ಮಾಡ್ಬೋದು, ಯಾವ ಕಂಪನಿನ ನಾನು ಯಾವ ಕಂಪನಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ಅಂದ್ಬಿಟ್ಟು ಶೇರ್ ಹೋಲ್ಡರ್ಸ್ ಡಿಸೈಡ್ ಮಾಡ್ತಾರೆ. ಅಂಡ್ ಕಸ್ಟಮರ್ಸ್ ಕೂಡ ಅಷ್ಟೇ, ಸಪ್ಲೈಯರ್ಸ್ ಕೂಡ ಅಷ್ಟೇ. ಸೊ ಕಸ್ಟಮರ್ ಆಗಿದ್ರೆ ಯಾವ ರೀತಿ ಕ್ವಾಲಿಟಿ ಆಫ್ ಗೂಡ್ಸ್ ನ ಇವರು ಪ್ರೊಡ್ಯೂಸ್ ಮಾಡ್ತಾರೆ, ಮತ್ತೆ ಎಷ್ಟು ಲಾಯಲ್ ಆಗಿದ್ದಾರೆ ಕಸ್ಟಮರ್ಸ್ಗೆ ಇವರು, ಲೈಕ್ ಈ ತರ ಇನ್ಫಾರ್ಮೇಶನ್ಸ್ಗಳನ್ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಥ್ರೂ ಕಸ್ಟಮರ್ಸ್ ತಗೊಳ್ತಾರೆ. ಅಂಡ್ ಕ್ರಿಯೇಟರ್ಸ್, ಸಪ್ಲೈಯರ್ಸ್ ಕೂಡ ಅಷ್ಟೇ. ಇವರು ಫ್ಯೂಚರ್ ಅಲ್ಲಿ ಇವ್ರ ಬಿಸ್ನೆಸ್ ಕೂಡ ಇರುತ್ತಾ, ನಾನ್ ಕೊಡ್ತಾ ಇರುವಂತಹ ಸಾಲಕ್ಕೆ ಇವರು ವಾಟ್ ಇಸ್ ದಟ್ ಪೇ ಬ್ಯಾಕ್ ಮಾಡ್ಲಿಕ್ಕೆ ಇವ್ರ ಕೈಯಲ್ಲಿ ಎಬಿಲಿಟಿ ಇದೆಯಾ ಅಂತ ಅಂದ್ಬಿಟ್ಟು ಕೂಡ ಕ್ರೆಡಿಟರ್ಸ್ ನೋಡ್ತಾರೆ. ಈ ತರ ಇವ್ರಿಗೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಈ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಸಿಗುತ್ತೆ. ಸೊ ABC ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡ್ತಾ ಇದೆ ವಿತ್ ದ ಹೆಲ್ಪ್ ಆಫ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತಾ ಇದೆ? ಟು ಗಿವ್ ಯೂಸ್ಫುಲ್ ಇನ್ಫಾರ್ಮೇಶನ್ ಟು ದ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಇವರಿಷ್ಟು ಜನನು ಕೂಡ ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಇನ್ನು ತುಂಬಾ ಜನ ಬರ್ತಾರೆ, ಅದನ್ನ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡೋಣ. ಇಷ್ಟು ಜನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯಾಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ? ಟು ಗೆಟ್ ಅ ಡಿಸಿಷನ್, ಒಂದು ಡಿಸಿಷನ್ಸ್ ತಗೊಳ್ಳಿಕ್ಕೆ, ಅವ್ರಿಗೆ ಬೇಕಾಗಿರುವಂತಹ ಡಿಸಿಷನ್ಸ್ ತಗೊಳ್ಳಿಕ್ಕೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಹೆಲ್ಪ್ ಮಾಡುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಮ್ಗೆ ಏನಕ್ಕೆ ಬೇಕು? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಪ್ರಿಪೇರ್ ಮಾಡೋಕೆ ಬೇಕು. ಒಂದು ಸ್ಟ್ಯಾಂಡರ್ಡೈಸ್ಡ್ ಪ್ರಿನ್ಸಿಪಲ್ಸ್ ನಮ್ಗೆ ಬೇಕು, ರೈಟ್? ಅಕೌಂಟ್ಸ್ ನ ಪ್ರಿಪೇರ್ ಮಾಡ್ಲಿಕ್ಕೆ ಅದು ನಮ್ಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಕೊಡುತ್ತೆ. So yeah, this is nothing but accounting standard. Generally accepted accounting principles. Generally accepted accounting principles. Normal ಆಗಿ ಇಂಡಿಯಾದಲ್ಲಿ ಯಾವ ಪ್ರಿನ್ಸಿಪಲ್ಸ್ ನ, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನ ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಂಡ್ AS ಮತ್ತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಅಟ್ ಪ್ರೆಸೆಂಟ್ ಅಕ್ಸೆಪ್ಟ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ಪ್ರಿನ್ಸಿಪಲ್ ಇದೆ? IFRS ಪ್ರಿನ್ಸಿಪಲ್ಸ್ ನ ಅಕ್ಸೆಪ್ಟ್ ಮಾಡಿದ್ದಾರೆ. ಓಕೆ, generally accepted accounting principles, business will follow. Accounting principles na, accounting standard na yaar follow ಮಾಡ್ತಾರೆ? business will follow. So reporting entity ಎಲ್ಲ business ಗಳು ಕೂಡ follow ಮಾಡತ್ತಾ? No. ಯಾವ business ರಿಪೋರ್ಟ್ ಮಾಡ್ತಾ ಇದೆ ಇಲ್ಲಿ? ABC ಕಂಪನಿ ಏನಿದೆ ರಿಪೋರ್ಟ್ ಮಾಡ್ತಾ ಇದೆ ಅದ್ರ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯಾರಿಗೆ? ಯೂಸರ್ಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅವ್ರಿಗೆ ರಿಪೋರ್ಟ್ ಮಾಡ್ತಾ ಇದೆ. ಸೊ ABC ಕಂಪನಿ ಏನಾಯ್ತು? ರಿಪೋರ್ಟಿಂಗ್ ಎಂಟಿಟಿ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ABC ಕಂಪನಿ ಅಂತ ತಗೊಳ್ಳೋಣ. ಇದನ್ನ ನೋಡ್ಬಿಟ್ಟು ಗವರ್ಮೆಂಟ್ಗೆ ಏನು ಸಬ್ಸಿಡಿ ಡಿಸಿಷನ್ ತಗೊಳ್ಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ. ಈ ಕಂಪನಿಗೆ ಗವರ್ಮೆಂಟ್ ಸಬ್ಸಿಡಿ ಕೊಡಲ್ಲ ಅಂತ ಹೇಳಿದ್ರೆ ಇವರು ಆ ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಲ್ಲ. ಎಂಪ್ಲಾಯೀಸ್ ತುಂಬಾ ಜನ ಇಲ್ಲ, ನನ್ ಸೋಲ್ ಪ್ರೊಪ್ರೈಟರ್ ಬಿಸ್ನೆಸ್ ಆಗಿರ್ಬೋದು, ಬಟ್ ತುಂಬಾ ಸಣ್ಣ ಬಿಸ್ನೆಸ್, ಎಂಪ್ಲಾಯೀಸ್ ಅಷ್ಟೇನಿಲ್ಲ. ಅವ್ರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನೋಡ್ಬಿಟ್ಟು ಡಿಸಿಷನ್ ತಗೊಳ್ಳುವಂತಹ ಬಿಸ್ನೆಸ್ ನಂದೇನಲ್ಲ ಅಂತ ಆದ್ರೆ ಎಂಪ್ಲಾಯೀಸ್ ಕೂಡ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಲ್ಲ. ಶೇರ್ ಹೋಲ್ಡರ್ಸ್, ಇನ್ವೆಸ್ಟ್ಮೆಂಟ್ ಮಾಡುವಷ್ಟು ದೊಡ್ಡ ಕಂಪನಿ ಅಲ್ಲ ನಂದು, ಸಣ್ಣ ಕಂಪನಿ ನಂದು, ಸಣ್ಣ ಬಿಸ್ನೆಸ್ ನಂದು ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್ ಕೂಡ ಅದರ ಆ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ನೋಡಲ್ಲ. ಸೊ ಕಸ್ಟಮರ್ ಕೂಡ ಅಷ್ಟೇ, ಕ್ರೆಡಿಟರ್ಸ್ ಕೂಡ ಅಷ್ಟೇ. ಈ ತರ ಸಣ್ಣ ಬಿಸ್ನೆಸ್ ಗಳಿಗೆ ಇವರೆಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಲ್ಲ. ಇವರೆಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಲ್ಲ ಅಂದ್ರೆ ABC ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುತ್ತಾ? ಇಲ್ಲ, ಪ್ರಿಪೇರ್ ಮಾಡಲ್ಲ. ಹಾಗಾದ್ರೆ ABC ಕಂಪನಿಗೆ ಏನಾಯ್ತು? ರಿಪೋರ್ಟಿಂಗ್ ಕಂಪನಿ ಅಲ್ಲ, ಯಾಕಂದ್ರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇಲ್ಲ. ಯೂಸರ್ಸ್ ಯಾರಿಗೂ ಕೂಡ ಈ ಕಂಪನಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಬೇಡ ಇದು ಇವ್ರಿಗೆ ಯಾರಿಗೂ, ಯಾಕಂದ್ರೆ ತುಂಬಾ ಸಣ್ಣ ಬಿಸ್ನೆಸ್ ಇದು. ಸೊ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಇದು ರಿಪೋರ್ಟಿಂಗ್ ಎಂಟಿಟಿನ? ಇಲ್ಲ, ಯಾಕಂದ್ರೆ ಪ್ರಿಪೇರ್ ಮಾಡ್ತಾ ಇಲ್ಲ. ಹಾಗಾದ್ರೆ ಯಾರು ಅಕೌಂಟಿಂಗ್ ಪ್ರಿನ್ಸಿಪಲ್, ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡ್ತಾರೆ? ಬಿಸ್ನೆಸ್ ಗಳು ಫಾಲೋ ಮಾಡುತ್ತೆ. ಹೌದು, ಎಲ್ಲಾ ಬಿಸ್ನೆಸ್? ನೋ. ರಿಪೋರ್ಟಿಂಗ್ ಎಂಟಿಟಿ, ಯಾವೆಲ್ಲ ಬಿಸ್ನೆಸ್ ಗಳು ರಿಪೋರ್ಟ್ ಮಾಡ್ಬೇಕಾಗಿರುತ್ತೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ, ಅವರು ಫಾಲೋ ಮಾಡ್ತಾರೆ. Is it okay? Fine. After that, issue, ಯಾರು ಇಶ್ಯೂ ಮಾಡ್ತಾರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ? ಗವರ್ಮೆಂಟ್ ಆಫ್ ಇಂಡಿಯಾ ಇಶ್ಯೂ ಮಾಡುತ್ತೆ ವಿತ್ ಸಪೋರ್ಟ್ ಆಫ್
ಅದರ್ ರೆಗ್ಯುಲೇಟರಿ ಬಾಡೀಸ್. ಅದರ್ ರೆಗ್ಯುಲೇಟರಿ ಬಾಡೀಸ್ ಅಂದ್ರೆ MCA ಆಗಿರ್ಬೋದು, ನೆಫ್ರಾ ಆಗಿರ್ಬೋದು, ICAI. ಸೊ ಇವರೆಲ್ಲರ ಹೆಲ್ಪ್ ನ ತಗೊಂಡು ಗವರ್ಮೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಇಶ್ಯೂ ಮಾಡುತ್ತೆ. ಫೈನ್. Purpose. What is the purpose behind issuing the accounting standard? To give useful information to the investors and other stakeholders. Investors ಮತ್ತೆ ಅದರ್ ಸ್ಟೇಕ್ ಹೋಲ್ಡರ್ಸ್, ನಾನು ಇಲ್ಲಿ ಏನ್ ಯೂಸಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಅಂದ್ಬಿಟ್ಟು ಕರೆದೆ, ಇವ್ರನ್ನ ಸ್ಟೇಕ್ ಹೋಲ್ಡರ್ಸ್ ಅಂತ ಅಂದ್ಬಿಟ್ಟು ಕೂಡ ಕರೀತಾರೆ. ಓಕೆ, ಫಿನಾನ್ಷಿಯಲ್ ಸ್ಟೇಟ್ ನಾನು ಅವಾಗಲೇ ಹೇಳಿದೆ, ರೈಟ್? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನಾವು ಯಾಕೆ ಪ್ರಿಪೇರ್ ಮಾಡಬೇಕು, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಾವು ಯಾಕೆ ಯೂಸ್ ಮಾಡಬೇಕು, ಒಂದು ಸ್ಟ್ಯಾಂಡರ್ಡೈಸ್ಡ್ ಅಕೌಂಟ್ಸ್ ನಾವು ಯಾಕೆ ಯೂಸ್ ಮಾಡಬೇಕು ಅಂತ ಅಂದ್ರೆ, ಟು ಗಿವ್ ಯೂಸ್ಫುಲ್ ಇನ್ಫಾರ್ಮೇಶನ್. ಇವ್ರಿಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡಬೇಕು ಅಂತ ಅಂದ್ಬಿಟ್ಟೆ ನಾನು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡ್ತಾ ಇರೋದು. ಸೊ ಪರ್ಪಸ್ ಏನು? There's also same useful information to give useful information to investors and other stakeholders. Fine. Accounting standard deals with the aspects of accounting events. ಈ accounting standard ಏನಿದೆ, ಇದು just accounting events ಜೊತೆ ಅಷ್ಟೇ ಡೀಲ್ ಮಾಡುತ್ತೆ ಅಂತ. ಓಕೆ, ಹೇಗೆ ಅಕೌಂಟಿಂಗ್ ಈವೆಂಟ್ಸ್ ಅಂದ್ರೆ ಏನು ಅಂತ ಅಂದ್ಬಿಟ್ಟು ನೋಡೋಣ. ಓಕೆ, ಈಗ ABC ಕಂಪನಿ ಅಂತಾನೆ ತಗೊಳ್ಳೋಣ. ಈಗ ಒಂದು ಬಿಸ್ನೆಸ್ ಅಂತ ಅಂದ್ರೆ ABC ಕಂಪನಿ ಅನ್ನೋದು ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ ಅಂತ ಅಂದ್ಬಿಟ್ಟು ತಗೊಳ್ಳೋಣ. ಹೇಗೆ ಬಿಸ್ನೆಸ್ ಅಲ್ಲಿ ಟ್ರಾನ್ಸಾಕ್ಷನ್ಸ್ ನಡೆಯುತ್ತೆ? ಫಸ್ಟ್ಗೆ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆದ್ರೆ ಫಸ್ಟ್ಗೆ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ತಾರೆ. ಯಾರಿಂದ? ಸಪ್ಲೈಯರ್ಸ್ ಇಂದ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ತಾರೆ. ಆಫ್ಟರ್ ದಟ್ ಈ ರಾ ಮಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ಫಿನಿಶ್ಡ್ ಗೂಡ್ಸ್ ಆದ್ಮೇಲೆ ಅಲ್ಟಿಮೇಟ್ಲಿ ಕಸ್ಟಮರ್ಸ್ಗೆ ಸೇಲ್ ಮಾಡ್ತಾರೆ. ಇದಿಷ್ಟು ಕೂಡ ಆಕ್ಟಿವಿಟಿ, ರೈಟ್? ABC ಕಂಪನಿಯಲ್ಲಿ ನಡೆಯುತ್ತಿರುವಂತಹ ಆಕ್ಟಿವಿಟಿ. ಸಪ್ಲೈಯರ್ ಇಂದ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡಿದೆ, ರಾ ಮಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡಿದ್ವಿ, ಫಿನಿಶ್ಡ್ ಗೂಡ್ಸ್ ನ ಸೇಲ್ಸ್ ಮಾಡ್ತಾ ಇದೀವಿ. ಸೊ ಇದಿಷ್ಟು ಕೂಡ ಆಕ್ಟಿವಿಟೀಸ್. ಈ ಆಕ್ಟಿವಿಟೀಸ್ ಆಗ್ಬೇಕಾದ್ರೆ, ರಾ ಮಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ನಾವ್ ಯಾರನ್ನ ಇನ್ವಾಲ್ವ್ ಮಾಡ್ಕೊಳ್ತೇವೆ? ಲೇಬರ್ ನ ಕೂಡ ಇನ್ವಾಲ್ವ್ ಮಾಡ್ಕೊಳ್ತೇವೆ. ಓಕೆ, ಸೊ ಫಸ್ಟ್ ಆಕ್ಟಿವಿಟಿ ನೋಡೋಣ. ಸಪ್ಲೈಯರ್ ಇಂದ ರಾ ಮಟೀರಿಯಲ್ ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಈ ಆಕ್ಟಿವಿಟೀಸ್ ಅಲ್ಲಿ ಕ್ಯಾಶ್ ಇನ್ವಾಲ್ವ್ ಆಗಿದ್ಯಾ, ಮನಿ ಇನ್ವಾಲ್ವ್ ಆಗಿದ್ಯಾ? ಎಸ್. ಸಪ್ಲೈಯರ್ ಹತ್ರ ರಾ ಮಟೀರಿಯಲ್ ಇಸ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ನಾವು ಅಮೌಂಟ್ ನ ಪೇ ಮಾಡಬೇಕು, ರೈಟ್? ಸೊ ದಿಸ್ ಇಸ್ ಅ ಫಿನಾನ್ಸ್ ಟ್ರಾನ್ಸಾಕ್ಷನ್. ಏನು ಅಕೌಂಟ್ಸ್ ಇವೆಂಟ್ ಅಂತ ಹೇಳಿದೆ, ಅಕೌಂಟಿಂಗ್ ಇವೆಂಟ್ ಅಂತ ಹೇಳಿದೆ, ಆರ್ ಫಿನಾನ್ಸ್ ಇವೆಂಟ್ ಅಂತ ಹೇಳಿದ್ರೆ ಇದೆ. ಯಾವ ಟ್ರಾನ್ಸಾಕ್ಷನ್ ಮನಿನ ಇನ್ಕ್ಲೂಡ್ ಆಗುತ್ತೆ, ಫಿನಾನ್ಸ್ ನ ಇನ್ವಾಲ್ವ್ ಆಗತ್ತೆ, ಅದನ್ನ ನಾವು ಅಕೌಂಟಿಂಗ್ ಇವೆಂಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಇಲ್ಲಿ ಹೇಳಿದ್ರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡೀಲ್ಸ್ ವಿತ್ ದ ಆಸ್ಪೆಕ್ಟ್ಸ್ ಆಫ್ ಅಕೌಂಟಿಂಗ್ ಇವೆಂಟ್ಸ್ ಅಂತ ಅಂದ್ಬಿಟ್ಟು ಕರಿದ್ರು. ಈ ಟ್ರಾನ್ಸಾಕ್ಷನ್ ಏನಿದೆ ಇದರಲ್ಲಿ ಫಿನಾನ್ಸ್ ಇನ್ವಾಲ್ವ್ ಆಗಿದೆ, ಸೊ ಇದನ್ನ ಅಕೌಂಟಿಂಗ್ ಇವೆಂಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಇದನ್ನ ನಾವು ರೆಕಾರ್ಡ್ ಮಾಡ್ಬೇಕಾ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ? ಎಸ್, ಅಫ್ ಕೋರ್ಸ್ ರೆಕಾರ್ಡ್ ಮಾಡ್ತೇವೆ. ಯಾವ್ದ್ರಲ್ಲಿ ಮಾಡ್ತೇವೆ? ವಿ ನೋ ದಟ್ ಟ್ರೇಡಿಂಗ್ and profit and loss account, right? So trading and profit and loss account ಅಲ್ಲಿ ಅಲ್ಲಿ ಓಪನಿಂಗ್ ಸ್ಟಾಕ್ ಬರುತ್ತೆ. ಆಫ್ಟರ್ ದಟ್ ಪರ್ಚೇಸ್ ಅಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಯಾವ್ದನ್ನ? ಈ ಟ್ರಾನ್ಸಾಕ್ಷನ್ ಪರ್ಚೇಸ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಯಾಕೆ? ಫಿನಾನ್ಸ್ ಟ್ರಾನ್ಸಾಕ್ಷನ್ ಇದು, ಇದರಲ್ಲಿ ಮನಿ ಇನ್ವಾಲ್ವ್ ಆಗಿದೆ, ಅದಕ್ಕೋಸ್ಕರ ನಾವು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೇವೆ, ರೈಟ್? ನೆಕ್ಸ್ಟ್, ರಾ ಮಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಇದು ಕೂಡ ಒಂದು ಆಕ್ಟಿವಿಟೀಸ್, ರೈಟ್? ABC ಬಿಸ್ನೆಸ್ ಅಲ್ಲಿ ಈ ಆಕ್ಟಿವಿಟೀಸ್ ಕೂಡ ನಡೀತಾ ಇದೆ. ರಾ ಮಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದೀವಿ. ಇದರಲ್ಲಿ ಕ್ಯಾಶ್ ಇನ್ವಾಲ್ವ್ ಆಗಿದೆಯಾ? ಏನಾದ್ರೂ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದೆಯಾ? ಇಲ್ಲ, ಜಸ್ಟ್ ರಾ ಮಟೀರಿಯಲ್ ನ ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇರೋದು ಅಷ್ಟೇ.
ಇದರಲ್ಲಿ ಫಿನಾನ್ಸ್ ಟ್ರಾನ್ಸಾಕ್ಷನ್ ಆಗಿಲ್ಲ. ಸೊ ಇದು ಅಕೌಂಟಿಂಗ್ ಇವೆಂಟ್ಸ್? ನೋ, ಇಟ್ಸ್ ನಾಟ್ ಅಕೌಂಟಿಂಗ್ ಇವೆಂಟ್. ಹಾಗಾದ್ರೆ ನಾವು ಪ್ರೆಸೆಂಟೇಶನ್ ಮಾಡ್ತೀವಾ? ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಾ? ಇಲ್ಲ, ಮಾಡೋದಿಲ್ಲ. ಓಕೆ, ಈಗ ಫಿನಾನ್ಷಿಯಲ್ ಗೂಡ್ಸ್ ನ ಸೇಲ್ಸ್ ಮಾಡ್ತಾ ಇದ್ದಾನೆ. ಫಿನಾನ್ಷಿಯಲ್ ಗೂಡ್ಸ್ ಅಲ್ಲ, ಫಿನಿಶ್ಡ್ ಗೂಡ್ಸ್. ಫಿನಿಶ್ಡ್ ಗೂಡ್ಸ್ ನಾನು ಸೇಲ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾಶ್ ಇನ್ವಾಲ್ವ್ ಆಗಿದ್ಯಾ? ಅಫ್ಕೋರ್ಸ್, ಸುಮ್ನೆ ಪುಕ್ಷಟೆ ನಾನು ಸೇಲ್ ಮಾಡ್ತೀನಾ? ಇಲ್ಲ. ಕ್ಯಾಶ್ ನ ಮನಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಕಸ್ಟಮರ್ ಹತ್ರ. ಸೊ ಈ ಟ್ರಾನ್ಸಾಕ್ಷನ್ ಏನಾಯ್ತು? ಕ್ಯಾಶ್ ನ ಇನ್ವಾಲ್ವ್ ಆಗಿದೆ. ಸೊ ಅಕೌಂಟಿಂಗ್ ಇವೆಂಟ್ ಅಂತ ಅಂದ್ಬಿಟ್ಟು ಕೂಡ ಕರಿತೇವೆ. ಇದನ್ನ ನಾನು ಪ್ರೆಸೆಂಟ್ ಮಾಡ್ತೀನಿ. ಸೇಲ್ಸ್ ಅಂತ ಅಂದ್ಬಿಟ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ತೋರಿಸ್ಕೊಳ್ತಾರೆ. ಓಕೆ, ಈಗ ನಾನು ಇಲ್ಲಿ ಏನ್ ಟ್ರಾನ್ಸಾಕ್ಷನ್ ಹೇಳಿದೆ, ಈಗ ಲೇಬರ್ ನ ಇನ್ವಾಲ್ವ್ ಆಗುತ್ತೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ABC ಸ್ಯಾಲರಿನ ಪೇ ಮಾಡ್ತಾ ಇದ್ದ ಲೇಬರ್ಗೆ, ಇದು ಒಂದ್ ಟ್ರಾನ್ಸಾಕ್ಷನ್. ಈ ಟ್ರಾನ್ಸಾಕ್ಷನ್ ನಾವು ಎಂಟ್ರಿ ಮಾಡ್ತೀವಾ? ಎಸ್, ಯಾಕಂದ್ರೆ ಇಲ್ಲಿ ಕ್ಯಾಶ್ ಇನ್ವಾಲ್ವ್ ಆಗಿದೆ. ಇದನ್ನ ಅಕೌಂಟಿಂಗ್ ಇವೆಂಟ್ಸ್ ಅಂತ ಕರಿತೀವಿ. ಇದನ್ನ ಕೂಡ ರೆಕಾರ್ಡ್ ಮಾಡ್ತೇವೆ. ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಸ್ಯಾಲರಿ ಅಂತ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ತೇವೆ. ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಬರುತ್ತೆ ಅಂಡ್ ಇಲ್ಲಿ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಇಲ್ಲಿ ಬೈ ಗ್ರಾಸ್ ಪ್ರಾಫಿಟ್, ಸೊ ಇಲ್ಲಿ ಸ್ಯಾಲರಿ ಬರುತ್ತೆ. ಸೊ ಈ ಟ್ರಾನ್ಸಾಕ್ಷನ್ ನ ಕೂಡ ರೆಕಾರ್ಡ್ ಮಾಡ್ತೇವೆ. ಯಾವುದು? ABC ಕಂಪನಿ ಮತ್ತೆ ಲೇಬರ್ ನಡುವೆ ನಡೆಯುವಂತಹ ಟ್ರಾನ್ಸಾಕ್ಷನ್ ಸ್ಯಾಲರಿನೂ ಕೂಡ ರೆಕಾರ್ಡ್ ಮಾಡ್ತೇವೆ. ಈಗ ಗೊತ್ತಾಯ್ತಾ ಅಕೌಂಟಿಂಗ್ ಇವೆಂಟ್ಸ್ ಅಂದ್ರೆ ಏನು ಅಂತ? ಫಿನಾನ್ಸ್ ಇವೆಂಟ್ಸ್, ಯಾವ್ದೆಲ್ಲ ಫಿನಾನ್ಸ್ ಇವೆಂಟ್ಸ್ ನಡೆಯುತ್ತೆ ಅದನ್ನ ನಾವು ಅಕೌಂಟಿಂಗ್ ಇವೆಂಟ್ಸ್ ಅಂತ ಅಂದ್ಬಿಟ್ಟು ಕರಿತೀವಿ. ಅದನ್ನ ಮಾತ್ರ ನಾವು ರೆಕಾರ್ಡ್ ಮಾಡೋದು, ಅದಕ್ಕೆ ಮಾತ್ರ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡ್ಕೊಳ್ತೀವಿ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡೀಲ್ ವಿತ್ ಆಸ್ಪೆಕ್ಟ್ಸ್ ಆಫ್ ಅಕೌಂಟಿಂಗ್ ಇವೆಂಟ್ಸ್. ಓಕೆ, ಫಸ್ಟ್ ಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ನಾನು ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ದೆ ಯಾವ್ದೆಲ್ಲ ಅಕೌಂಟಿಂಗ್ ಇವೆಂಟ್ ಗಳನ್ನ. ಯಾವ ರೀತಿ ಫಸ್ಟ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ರೆಕಗ್ನಿಷನ್ ಆಫ್ ಇವೆಂಟ್ಸ್ ಅಂಡ್ ಟ್ರಾನ್ಸಾಕ್ಷನ್. ಏನೆಲ್ಲ ಇವೆಂಟ್ಸ್ ಮತ್ತೆ ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ಫಸ್ಟ್ ನಾವು ರೆಕಗ್ನೈಸ್ ಮಾಡ್ಬೇಕು. ಈಗ ನಾನು ಎಷ್ಟು ಟ್ರಾನ್ಸಾಕ್ಷನ್ ಗಳನ್ನ ಹೇಳ್ದೆ? one transaction, second transaction, third transaction, fourth transaction. 4 transaction ಆಗಿದೆ. ಅದನ್ನ ಫಸ್ಟ್ ನಾನು ಏನ್ ಮಾಡಿದೆ? ರೆಕಗ್ನೈಸ್ ಮಾಡಿದೆ. ರೈಟ್, ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡಿದೆ. ಸೊ ಇಲ್ಲೇ ಬರ್ಕೊಂಡ್ಬೇಡ, ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ. ಫಸ್ಟ್ ಗೆ ಪರ್ಚೇಸ್ ಆಗಿದೆ, ಸೆಕೆಂಡ್ ಗೆ ಕನ್ವರ್ಷನ್, ಥರ್ಡ್ ಗೆ ಸೇಲ್, ಫೋರ್ತ್ ಅಲ್ಲಿ ಸ್ಯಾಲರಿ ಪೇಡ್. ಸೊ ಇದಿಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ರೈಟ್, ಫಸ್ಟ್ ಗೆ ರೆಕಗ್ನೈಸ್ ಮಾಡಿದೆ ಯಾವ್ದೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ ನನ್ನ ಕಂಪನಿಯಲ್ಲಿ ಅಂತ ಅಂದ್ಬಿಟ್ಟು ರೆಕಗ್ನೈಸ್ ಮಾಡಿದೆ. ಆಫ್ಟರ್ ದಟ್ ಮೆಜರ್ಮೆಂಟ್ ಮಾಡ್ತೀನಿ, ಎಷ್ಟು ಅಮೌಂಟ್ ಗೆ ಟ್ರಾನ್ಸಾಕ್ಷನ್ ಆಗಿದೆ. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಜಸ್ಟ್ ನಾವು ಏನ್ ಟ್ರಾನ್ಸಾಕ್ಷನ್ ಜಸ್ಟ್ ಪರ್ಚೇಸ್ ಅಂತ ಬರೆದ್ರೆ ಆಗತ್ತಾ? ಇದ್ರ ಜೊತೆಗೆ ಇಲ್ಲಿ ನಾವು ಅಮೌಂಟ್ ನ ಕೂಡ ಬರಿತೇವೆ. ಅದನ್ನ ಯಾವಾಗ ನೋಡೋದು? ಸೆಕೆಂಡ್ ನಾನು ಏನ್ ನೋಡ್ತೇನೆ? ಮೆಜರ್ಮೆಂಟ್, ಎಷ್ಟು ಅಮೌಂಟ್ ಗೆ ಟ್ರಾನ್ಸಾಕ್ಷನ್ ಆಗಿದೆ ಅಂತ ಅಂದ್ಬಿಟ್ಟು ನೋಡ್ತೇನೆ. ಅದಾದ್ಮೇಲೆ ಪ್ರೆಸೆಂಟೇಷನ್ ಆಫ್ ಟ್ರಾನ್ಸಾಕ್ಷನ್, ಯಾವ್ದ್ರಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕು? ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕಾ, ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರೆಸೆಂಟೇಷನ್ ಮಾಡ್ಬೇಕಾ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನೋಡ್ತೇನೆ. ಸೊ ಪ್ರೆಸೆಂಟೇಷನ್ ಆಫ್ ಟ್ರಾನ್ಸಾಕ್ಷನ್. ಅದಾದ್ಮೇಲೆ ಡಿಸ್ಕ್ಲೋಜರ್ ರಿಕ್ವೈರ್ಮೆಂಟ್, ಒಂದಷ್ಟು ಈವೆಂಟ್ಸ್ ಗಳನ್ನ ಡಿಸ್ಕ್ಲೋಜರ್ ಮಾಡ್ಬೇಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಕನ್ವರ್ಷನ್ ಪ್ರೆಸೆಂಟೇಷನ್ ಮಾಡೋದು ಬೇಡ ಅಂತ ಹೇಳಿದೆ. ಆದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಕನ್ವರ್ಷನ್ ಏನಾಗಿದೆ ಅದನ್ನ ಡಿಸ್ಕ್ಲೋಸ್ ಮಾಡ್ಬೇಕು ನೀವು, ಜಸ್ಟ್ ಡಿಸ್ಕ್ಲೋಸ್ ಮಾಡ್ಬೇಕು ನೀವು ಅಂತ ಹೇಳಿದ್ರೆ ಅದನ್ನ ನಾವು ಡಿಸ್ಕ್ಲೋಷರ್ ಮಾಡ್ಬೇಕು. ಇದರಲ್ಲಿ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಅಂದ್ರೆ ಡಿಸ್ಕ್ಲೋಷರ್ ಅಂತ ಹೇಳಿದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ ಒಂದಿಷ್ಟು ಈವೆಂಟ್ಸ್ ಗಳನ್ನ ಡಿಸ್ಕ್ಲೋಷರ್ ಮಾಡ್ಲೇಬೇಕು ಅಂತ ಹೇಳಿರ್ತಾರೆ, ಅದಷ್ಟನ್ನ ಡಿಸ್ಕ್ಲೋಷರ್ ಮಾಡಿದ್ರೆ ಆಯ್ತು. ಇದನ್ನ ನಾವು ನೆಕ್ಸ್ಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ AS1 ಅಲ್ಲಿ ಓದ್ತೇವೆ, ಡಿಸ್ಕ್ಲೋಷರ್ ಆಫ್ ಅಕೌಂಟಿಂಗ್ ಪಾಲಿಸಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ಓದೋಣ. ಯಾವ್ದೆಲ್ಲ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಾವು ಯಾವ್ದೆಲ್ಲ ಇವೆಂಟ್ಸ್ ಗಳನ್ನ ನಾವು ಡಿಸ್ಕ್ಲೋಷರ್ ಮಾಡ್ಬೇಕು ಅಂತ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೇಳಿದೆ, AS1 ಹೇಳಿದೆ ಅಂತ ಅಂದ್ಬಿಟ್ಟು ಆ ಚಾಪ್ಟರ್ಸ್ ಅಲ್ಲಿ ನೋಡೋಣ. ಓಕೆ, ನೆಕ್ಸ್ಟ್ ಬೆನಿಫಿಟ್ಸ್ ಏನು? ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ ಬಿಸ್ನೆಸ್ ಗಳಿಗೆ, ಕಂಪನೀಸ್ ಗಳಿಗೆ ಅಂತ ಅಂದ್ಬಿಟ್ಟು. ಸ್ಟ್ಯಾಂಡರ್ಡೈಸೇಷನ್ ಆಫ್ ಆಲ್ಟರ್ನೇಟಿವ್ ಅಕೌಂಟಿಂಗ್ ಟ್ರೀಟ್ಮೆಂಟ್. ತುಂಬಾ ಆಲ್ಟರ್ನೇಟಿವ್ಸ್ ಅಕೌಂಟಿಂಗ್ ಟ್ರೀಟ್ಮೆಂಟ್ ಇದೆ.
ಈಗ ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಅಂತ ಅಂದ್ಬಿಟ್ಟು ತಗೊಂಡ್ರೆ ಡಿಪ್ರಿಸಿಯೇಷನ್ ಅನ್ನ ತುಂಬಾ ಮೆಥಡ್ ಅಲ್ಲಿ ಮಾಡ್ಬೋದು. ಲೈಕ್ SLM, ದಟ್ ಇಸ್ ಸ್ಟ್ರೈಟ್ ಲೈನ್ ಮೆಥಡ್ ಆಗಿರ್ಬೋದು, WDV, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಓಕೆ, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ಸ್ ತುಂಬಾ ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ನ ಮಾಡ್ಬೋದು. ಬಟ್ ಯಾವ ಮೆಥಡ್ ನನ್ನ ಕಂಪನಿಗೆ ಸೂಟ್ ಆಗುತ್ತೆ ಇದನ್ನ ತಿಳ್ಕೊಳ್ಳೋದು ಹೇಗೆ? ನಾವು AS ನ ಮೂಲಕ ತಿಳ್ಕೊಳ್ಬಹುದು ಯಾವ ಮೆಥಡ್ ನನ್ನ ಕಂಪ್ನಿಗೆ ಸೂಟ್ ಆಗುತ್ತೆ ಅಂತ. ಸ್ಟ್ಯಾಂಡರ್ಡೈಸೇಷನ್ ಆಫ್ ಆಲ್ಟರ್ನೇಟಿವ್ ಅಕೌಂಟಿಂಗ್ ಟ್ರೀಟ್ಮೆಂಟ್, ಇಟ್ ವಿಲ್ ರೆಡ್ಯೂಸ್ ಕನ್ಫ್ಯೂಷನ್. ಇಸ್ ಇಟ್ ಓಕೆ? ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಅಲ್ಲಿ ತುಂಬಾ ಟ್ರೀಟ್ಮೆಂಟ್ ಗಳು ಇರುತ್ತೆ, ಅಕೌಂಟಿಂಗ್ ಟ್ರೀಟ್ಮೆಂಟ್ ಚಾಯ್ಸ್ ಇರುತ್ತೆ ನಮ್ಗೆ. ಇದರಲ್ಲಿ ಯಾವ ನಮ್ಮ ಕಂಪ್ನಿಗೆ ಸೂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಸಿಗುತ್ತೆ ನಮ್ಗೆ. ನೆಕ್ಸ್ಟ್, ರಿಕ್ವೈರ್ಮೆಂಟ್ ಫಾರ್ ಅಡಿಷನಲ್ ಡಿಸ್ಕ್ಲೋಜರ್. ಅದೀಗ ಹೇಳಿಲ್ಲ, ಈ ಡಿಸ್ಕ್ಲೋಜರ್ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರಲ್ಲ, ಇದು ಯಾರು ಕೊಡ್ತಾ ಇರೋದು? AS ಹೇಳ್ತಾ ಇದೆ ಇದನ್ನ ಒಂದಿಷ್ಟು ಇವೆಂಟ್ಸ್ ಗಳನ್ನ ನೀವು ಡಿಸ್ಕ್ಲೋಜರ್ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು AS ಹೇಳ್ತಾ ಇದೆ. ಆದ್ರೆ there is no statutory requirement for some information, but AS calls for appropriate disclosure. ಆದ್ರೆ ಆ ಇವೆಂಟ್ಸ್ ಯಾವ್ದೆಲ್ಲ ಇವೆಂಟ್ಸ್ ನ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಡಿಸ್ಕ್ಲೋಜರ್ ಮಾಡ್ಬೇಕಂತ ಹೇಳ್ತಾ ಇದೆ, ಸ್ಟ್ಯಾಚ್ಯುಟರಿ ಇದು ಮ್ಯಾಂಡೇಟರಿ ಇಲ್ಲ, ಮಾಡ್ಲೇಬೇಕು ಡಿಸ್ಕ್ಲೋಜರ್ ಅಂತ ಅಂದ್ಬಿಟ್ಟು ಆಸ್ ಪರ್ ಸ್ಟ್ಯಾಚ್ಯುಟರಿ ಇಲ್ಲ. ಆದ್ರೆ ನಮ್ಮ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಹೇಳ್ತಾ ಇದೆ ಏನಕ್ಕೋಸ್ಕರ? ಯೂಸರ್ಸ್ಗೆ ಅವ್ರಿಗೆ ಯೂಸ್ಫುಲ್ ಆಗುವಂತ ಇನ್ಫಾರ್ಮೇಶನ್ ಸಿಗ್ಲಿ ಅನ್ನೋದಕ್ಕೋಸ್ಕರ ಒಂದಿಷ್ಟು ಇವೆಂಟ್ಸ್ ಗಳನ್ನ ನೀವು ಡಿಸ್ಕ್ಲೋಸ್ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಓಕೆ, ಅದೇ ಈಗ AS ಇರ್ಲಿಲ್ಲ ಅಂದ್ರೆ ನಾವು ಆ AS ಹೇಳ್ತಾ ಇರುವಂತ ಇವೆಂಟ್ಸ್ ಗಳನ್ನ ನಾವು ಡಿಸ್ಕ್ಲೋಸ್ ಮಾಡುವಂತ ಅವಶ್ಯಕತೆನೇ ಇರ್ಲಿಲ್ಲ. ಯಾಕಂದ್ರೆ ನಮ್ಮ ಸ್ಟ್ಯಾಚ್ಯುಟರಿ, ನಮ್ಮ ಲಾ ಅಲ್ಲಿ ಇಲ್ಲ ಅದು ಡಿಸ್ಕ್ಲೋಸ್ ಮಾಡ್ಬೇಕು ಆ ಇವೆಂಟ್ಸ್ ಗಳು ಅಂತ. ಯಾವ್ದೆಲ್ಲ ಇವೆಂಟ್ಸ್ ಅಂತ ಅಂದ್ಬಿಟ್ಟು ಆ ಚಾಪ್ಟರ್ಸ್ ಅಲ್ಲಿ ನೋಡೋಣ. ಸೊ AS ಇರೋದ್ರಿಂದ ಒಂದಿಷ್ಟು ಯೂಸ್ಫುಲ್ ಇನ್ಫಾರ್ಮೇಶನ್ಸ್ ಆಗುವಂತಹ ಇವೆಂಟ್ಸ್ ಗಳನ್ನ ನಾವು ಡಿಸ್ಕ್ಲೋಸ್ ಮಾಡ್ತೇವೆ. Okay, comparability of financial statement. Standard will improve comparison of intra and inter-firm transaction financial statement. Intra and inter-firm financial statement. ಇಲ್ಲಿ ನಾನು ಶೇರ್ ಹೋಲ್ಡರ್ಸ್ ನ ಎಕ್ಸಾಂಪಲ್ ಕೊಟ್ಟಾಗ, ಈಗ ನನ್ನ ಹತ್ರ 50,000 ಇದೆ, ತುಂಬಾ ಕಂಪನೀಸ್ ಗಳ ನಾನು ಎಲ್ಲರದ್ದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡ್ಬಿಟ್ಟು ಒಂದು ಡಿಸಿಷನ್ ಬರ್ತೀನಿ ಅಂತ ಹೇಳಿದೆ. ಈ ಅಷ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಕೂಡ ಸೇಮ್ ಫಾರ್ಮ್ ಅಲ್ಲಿ ಇದ್ರೆ, ಒಂದು ಸ್ಟ್ಯಾಂಡರ್ಡೈಸ್ಡ್ ಫಾರ್ಮ್ ಅಲ್ಲಿ ಇದ್ರೆ ಮಾತ್ರ ನನಗೆ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತೆ. ಈಗ ಇವರೇ ಬೇರೆ ತರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಿದ್ದಾರೆ, ಇವರೇ ಬೇರೆವೆ ಅಂತ ಅಂದ್ರೆ ಇವರಷ್ಟು ಜನ ಕಂಪೇರ್ ಮಾಡ್ಲಿಕ್ಕೆ ಆಗಿಲ್ಲ. ಈ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡೋದ್ರಿಂದ ಒಂದು ಯೂನಿಫಾರ್ಮ್ ಫಾರ್ಮ್ ಅಲ್ಲಿ ಅವರ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇರುತ್ತೆ. ಸೊ ದಟ್ ನನ್ಗೆ ಕಂಪೇರ್ ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. Is it okay? Comparability of financial statement. Standard will improve comparison of intra and inter-firm financial statement. ಈ ಇಂಟರ್-ಫರ್ಮ್ ಅಂತ ಹೇಳಿದ್ನಲ್ಲ, ಅದು ಶೇರ್ ಹೋಲ್ಡರ್ಸ್ ಗೆ ನಾನು ಏನ್ ಎಕ್ಸಾಂಪಲ್ ಕೊಟ್ಟೆ, ಅದು ಇಂಟರ್-ಫರ್ಮ್ ಅಂದ್ರೆ ಬೇರೆ ಬೇರೆ ಕಂಪನಿ. ವಿತ್ ಇನ್ ಕಂಪನಿ ನಾನು ಏನಾದ್ರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕಂಪೇರ್ ಮಾಡಿದ್ರೆ ಅದನ್ನ ಇಂಟ್ರಾ-ಫರ್ಮ್ ಅಂತ ಅಂದ್ಬಿಟ್ಟು ಕರೀತಾರೆ. ಫಾರ್ ಎಕ್ಸಾಂಪಲ್, ಓಕೆ, ABC ಕಂಪನಿ ಇದೆ, ಶೇರ್ ಹೋಲ್ಡರು ABC ಕಂಪನಿ, XYZ ಕಂಪನಿ, ಈ ತರ ಬೇರೆ ಬೇರೆ ಕಂಪನಿ ಇದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕಂಪೇರ್ ಮಾಡ್ತಾ ಇಲ್ಲ. ಶೇರ್ ಹೋಲ್ಡರ್ ಈಗ ಏನ್ ಮಾಡ್ತಾ ಇದ್ರೆ, ABC ಕಂಪನಿ ಇದೆ, 2025 ಅಲ್ಲಿ ಹೇಗಿದೆ, 2024 ಅಲ್ಲಿ ಯಾವ ರೀತಿ ಇತ್ತು, 2023 ಅಲ್ಲಿ ಹೇಗಿದೆ, ಈ ತರ ಯಾವ ರೀತಿ ಇಯರ್ಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಕಂಪನಿ, ಲಾಸ್ ಅಲ್ಲಿ ನಡೀತಾ ಇದೆಯಾ ಅಥವಾ ಪ್ರಾಫಿಟ್ ಅಲ್ಲಿ ನಡೀತಾ ಇದೆಯಾ ಕಂಪನಿ ಅಂತ ಅಂದ್ಬಿಟ್ಟು ABC ಕಂಪನಿಯಲ್ಲೇ ಅವರು ಕಂಪೇರ್ ಮಾಡ್ತಾ ಇದ್ದಾರೆ ಒಂದ್ ಇಯರ್ಗೆ. ಸೊ ಅದನ್ನ ನಾವು ಇಂಟ್ರಾ ಫರ್ಮ್ ಕಂಪ್ಯಾರಿಸನ್ ಅಂತ ಅಂದ್ಬಿಟ್ಟು ಕರಿತೀವಿ. ಇಸ್ ಇಟ್ ಓಕೆ? ಇಂಟರ್ ಫರ್ಮ್ ಅಂತ ಹೇಳಿದ್ರೆ ಔಟ್ಸೈಡರ್ಸ್ ಜೊತೆ ಕಂಪೇರ್ ಮಾಡುದು. ಇಂಟ್ರಾ ಫರ್ಮ್ ಅಂದ್ರೆ ವಿತ್ ಇನ್ ಫರ್ಮ್ ಡಿಫ್ರೆಂಟ್ ಇಯರ್, ಡಿಫ್ರೆಂಟ್ ಪೀರಿಯಡ್ ನ ಪೀರಿಯಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ತಗೊಂಡ್ಬಿಟ್ಟು ಕಂಪೇರ್ ಮಾಡುದು. ಇಟ್ ಇಸ್ ಇಂಟ್ರಾ ಫರ್ಮ್. Reduction of scope for creative accounting. Creative accounting, ಈಗ ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಇವೇಷನ್ ಇಂದ ತಪ್ಪಿಸ್ಕೊಳ್ಬೇಕು ಅಂತ ಒಂದಿಷ್ಟು ಅಕೌಂಟ್ಸ್ ನ ಪ್ರಿಪೇರ್ ಮಾಡೋದು, ಟ್ಯಾಕ್ಸ್ ನ ಇವೇಷನ್ ಮಾಡ್ಬೇಕು ಅಂತ, ಅಥವಾ ಒಬ್ರಿಗೆ ಮಾತ್ರ ಫೇವರಬಲ್ ಆಗಿ ಇರೋಗೋಸ್ಕರ ಪ್ರಿಪೇರ್ ಮಾಡೋದು. ಫಾರ್ ಎಕ್ಸಾಂಪಲ್ ಶೇರ್ ಹೋಲ್ಡರ್ಸ್ಗೆ ಏನು ನೆಟ್ವರ್ತ್ ಚೆನ್ನಾಗಿರ್ಬೇಕು, ಕಂಪನಿದು ಪ್ರಾಫಿಟ್ ಒಳ್ಳೆ ಇರಬೇಕು.
ಸೊ ಇವ್ರಿಗೆ ಯೂಸ್ಫುಲ್ ಆಗೋ ರೀತಿ ಅದೇ ರೀತಿ ಫ್ರೇಮ್ ಮಾಡೋದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಒಂದು ಫೇವರಬಲ್ ಆಗಿ, ಲೈಕ್ ಓನ್ಲಿ ಫೇವರಬಲ್ ಟು ಪರ್ಟಿಕ್ಯುಲರ್ ಇಂಟ್ರೆಸ್ಟೆಡ್ ಗ್ರೂಪ್ಸ್ ಅಂತ ಅಂದ್ರೆ ಗವರ್ಮೆಂಟ್ ಎಂಪ್ಲಾಯ್ ಇವರಿಷ್ಟು ಜನನು ಇರ್ತಾರೆ. ಸೊ ಅವ್ರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ತಾ ಇರೋದು ಗವರ್ಮೆಂಟ್ಗೆ ಎಂಪ್ಲಾಯ್ಗೆ ಯೂಸ್ಫುಲ್ ಆಗ್ತಾ ಇಲ್ಲ, ಆದ್ರೆ ಶೇರ್ ಹೋಲ್ಡರ್ಸ್ಗೆ ಯೂಸ್ಫುಲ್ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಷ್ಟೇ. ಯಾಕಂದ್ರೆ ಪ್ರಾಫಿಟ್ ಗಳನ್ನ ಇವರು ಜಾಸ್ತಿ ತೋರಿಸ್ತಾ ಇದಾರೆ, ಒಳ್ಳೆ ಪ್ರಾಫಿಟ್ ಇದೆ ಅಂತ ಅಂದ್ಬಿಟ್ಟು. ಈ ತರ ಅಂದ್ರೆ ಜಸ್ಟ್ ಕ್ರಿಯೇಟಿವ್ ಆಗಿ ಅಕೌಂಟ್ಸ್ ನ ಪ್ರಿಪೇರ್ ಮಾಡೋದು, ಅವ್ರಿಗೆ ಇಷ್ಟ ಬಂದ ಹಂಗೆ ಯಾರಿಗೆ ಯಾವ ಯೂಸರ್ಸ್ಗೆ ಇವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಇನ್ಫಾರ್ಮೇಶನ್ ಕೊಡ್ಬೇಕಾಗಿದೆ ಅಂತವ್ರಿಗೆ ಮಾತ್ರ ಪ್ರಿಪೇರ್ ಮಾಡೋದು, ಅದನ್ನ ನಾವು ರೆಡ್ಯೂಸ್ ಮಾಡ್ಬೋದು. ಯಾಕಂದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನ್ ಹೇಳಿದೆ ಅದನ್ನಷ್ಟೇನೆ ಮಾಡ್ಬೇಕು, ಕ್ರಿಯೇಟಿವ್ ಥಿಂಕಿಂಗ್ ಇಲ್ಲ ಇಲ್ಲಿ. ಸೊ ಇದು ಕ್ರಿಯೇಟಿವ್ ಥಿಂಕಿಂಗ್ ನ ಕೂಡ ರೆಡ್ಯೂಸ್ ಮಾಡುತ್ತೆ. ದೀಸ್ ಆರ್ ಆಲ್ ಬೆನಿಫಿಟ್ಸ್ ಆಫ್ ಯೂಸಿಂಗ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಓಕೆ, ನಾವು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಪ್ರಾಸೆಸ್. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ನ ಸೆಟ್ ಮಾಡಬೇಕಾದ್ರೆ ಏನೆಲ್ಲ ಪ್ರಾಸೆಸ್ಗಳನ್ನ ಮಾಡಿದ್ರು ಅಂತ ಅಂದ್ಬಿಟ್ಟು ನೋಡೋಣ. ಐಡೆಂಟಿಫಿಕೇಶನ್ ಆಫ್ ಏರಿಯಾಸ್. ಫಸ್ಟ್ ಒನ್ ಇಸ್ ಐಡೆಂಟಿಫಿಕೇಶನ್ ಆಫ್ ಏರಿಯಾಸ್. ಈಗ ಯಾವ ಯಾವ ಏರಿಯಾಸ್ಗಳಿಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್, ನಾವೀಗ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ಸ್ ತಗೊಳೋದಾದ್ರೆ, ಫಸ್ಟ್ ಒನ್ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್, ದಟ್ ಇಸ್ ಟ್ಯಾಂಜಿಬಲ್ ಅಸೆಟ್. ಇದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮಾಡಬೇಕಾ? ಎಸ್, ಮಾಡಬೇಕು. ಅಂದ್ರೆ ಮಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅದು ತುಂಬಾನೇ ಅದನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ತುಂಬಾನೇ ಆಲ್ಟರ್ನೇಟಿವ್ಸ್ ಇದೆ, ಹಾಗೆ ತುಂಬಾ ಪ್ರಾವಿಷನ್ಸ್ ನಾವು ಇನ್ಕ್ಲೂಡ್ ಮಾಡಬೇಕು. ಅದಕ್ಕೋಸ್ಕರ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ಗೆ ಏಸ್ ಮಾಡಿದ್ದಾರೆ. ಅದಾದ್ಮೇಲೆ ಇನ್ವೆಂಟ್ರೀಸ್ ಬರುತ್ತೆ. ಇನ್ವೆಂಟ್ರೀಸ್ಗೆ ನಾವು ಏಸ್ ಮಾಡಬೇಕಾ? ಹೌದು, ಇನ್ವೆಂಟ್ರೀಸ್ಗೆ ಕೂಡ ಮಾಡಬೇಕು. ಬಿಕಾಸ್ ಅದರಲ್ಲೂ ಕೂಡ ತುಂಬಾನೇ ಪ್ರೊವಿಷನ್ಸ್ ಇದೆ, ತುಂಬಾ ರೂಲ್ಸ್ ಇದೆ, ಪ್ರಿನ್ಸಿಪಲ್ಸ್ ಇದೆ. ಸೊ ಇದನ್ನೆಲ್ಲಾನು ಒಂದು ಡಿಸಿಪ್ಲಿನ್ಡ್ ವೇ, ಸ್ಟ್ಯಾಂಡರ್ಡೈಸ್ಡ್ ವೇ ಅಲ್ಲಿ ಫಾಲೋ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಎ ಎಸ್ ಮಾಡಬೇಕು. ಈ ತರ ಯಾವ ಯಾವ ಏರಿಯಾಸ್ಗಳಿಗೆ ಎ ಎಸ್ ನ ನಾವು ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟಿಗೆ ಐಡೆಂಟಿಫಿಕೇಶನ್ ನ ಮಾಡ್ಕೊಳ್ತಾರೆ. ಇಸ್ ಇಟ್ ಓಕೆ? ಐಡೆಂಟಿಫಿಕೇಶನ್ ಆಫ್ ಏರಿಯಾ, ದಟ್ ಇಸ್ ಬ್ರಾಡ್ ಏರಿಯಾಸ್. ಅದಾದ್ಮೇಲೆ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟಡಿ ಗ್ರೂಪ್. ಯಾವ ಯಾವ ಏರಿಯಾದಲ್ಲಿ ನಾವು ಎ ಎಸ್ ನ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ಮೇಲೆ ಒಂದು ಸ್ಟಡಿ ಗ್ರೂಪ್ ನ ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ರಿಸರ್ಚ್ ಮಾಡಿಬಿಟ್ಟು ಏನೆಲ್ಲ ಪ್ರಾವಿಷನ್ ಬೇಕು, ಏನೆಲ್ಲ ಇಶ್ಯೂಸ್ ಆಗುತ್ತೆ ಅಂದ್ಬಿಟ್ಟು ತಿಳ್ಕೊಳ್ಳಿಕ್ಕೆ ಒಂದು ಸ್ಟಡಿ ಗ್ರೂಪ್ ನ ಬಿಲ್ಡ್ ಮಾಡ್ತಾರೆ. ಯಾರು? ASB ಬಿಲ್ಡ್ ಮಾಡ್ತಾರೆ. ಈ ಸ್ಟಡಿ ಗ್ರೂಪ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಿಲಿಮಿನರಿ ಡ್ರಾಫ್ಟ್ ನ ಮಾಡ್ತಾರೆ. ಈ ಡ್ರಾಫ್ಟ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿದ್ರೆ ಆ AS ರಿಲೇಟೆಡ್ ಸ್ಕೋಪ್, ಐ ಮೀನ್ ಈಗ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಹೇಳಿದ್ರೆ ಅದ್ರ ಸ್ಕೋಪ್ ಏನೇನ್, ಯಾವ ರೇಂಜ್ಗೆ ಇದೆ, ಅದ್ರ ಆಬ್ಜೆಕ್ಟಿವ್ಸ್ ಏನು, ಡೆಫಿನೇಷನ್ಸ್ ಆಫ್ ಟರ್ಮ್ಸ್ ಯೂಸ್ಡ್ ಇನ್ ಸ್ಟ್ಯಾಂಡರ್ಡ್. ಸೊ ಇದನ್ನೆಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಪ್ರಿಲಿಮಿನರಿ ಡ್ರಾಫ್ಟ್ ಅಲ್ಲಿ. ಎಲ್ಲ ಪೂರ್ತಿಯಾಗಿ ಸ್ಟಡಿ ಮಾಡಿರ್ತಾರೆ. ಎಲ್ಲ ಈಗ ಅದ್ರ ಸ್ಕೋಪ್ ಏನು, ಅದ್ರ ಆಬ್ಜೆಕ್ಟಿವ್ಸ್ ಏನು ಅಂತ ಪೂರ್ತಿಯಾಗಿ ಸ್ಟಡಿ ಮಾಡಿರ್ತಾರೆ. ಯಾರು? ಸ್ಟಡಿ ಗ್ರೂಪ್. ಸೊ ಸೆಕೆಂಡ್ ಒನ್ ಇಸ್ ಸ್ಟಡಿ ಮಾಡೋದು. ಫಸ್ಟ್ ಒನ್ ಇಸ್ ಐಡೆಂಟಿಫೈ ಮಾಡೋದು. ಅದಾದ್ಮೇಲೆ ಸ್ಟಡಿ ಗ್ರೂಪ್ ಅವರು ಸ್ಟಡಿ ಮಾಡ್ತಾರೆ, ನೀಟಾಗಿ ಪ್ರಿಲಿಮಿನರಿ ಡ್ರಾಫ್ಟ್ ನ ಮಾಡ್ತಾರೆ. ಅದಾದ್ಮೇಲೆ ಪ್ರಿಲಿಮಿನರಿ ಡ್ರಾಫ್ಟ್ ಆದ್ಮೇಲೆ ಪ್ರಿಪರೇಷನ್ ಆಫ್ ಡ್ರಾಫ್ಟ್ ಅಂಡ್ ಇಟ್ಸ್ ಸರ್ಕ್ಯುಲೇಷನ್ಸ್. ಅದಾದ್ಮೇಲೆ ಎಲ್ಲ ಇದ್ರ ಬಗ್ಗೆ ಸ್ಟಡಿ ಮಾಡಿದ್ಮೇಲೆ ಇನ್ನೊಂದು ಡ್ರಾಫ್ಟ್ ನ ಮಾಡ್ತಾರೆ. ಡ್ರಾಫ್ಟ್ ನ ಮಾಡ್ಬಿಟ್ಟು ಅದನ್ನ ಸರ್ಕ್ಯುಲೇಷನ್ ಗೆ ಕೊಡ್ತಾರೆ. ಯಾರಿಗೆ ಸರ್ಕ್ಯುಲೇಷನ್ಸ್ ನ ಕೊಡ್ತಾರೆ ಅಂತ ಹೇಳಿದ್ರೆ ಡಿಫ್ರೆಂಟ್ ಬಾಡೀಸ್ ಗಳಿಗೆ, ರೆಗ್ಯುಲೇಟರಿ ಬಾಡೀಸ್ ಗಳಿಗೆ ಸರ್ಕ್ಯುಲೇಷನ್ಸ್ ನ ಕೊಡ್ತಾರೆ. ಸ್ಟಾರ್ಟಿಂಗ್ ರೆಗ್ಯುಲೇಷನ್ ಬಾಡಿಗೆ ಸರ್ಕ್ಯುಲೇಷನ್ ಕೊಡ್ತಾರೆ, ಅದಾದ್ಮೇಲೆ ಪಬ್ಲಿಕ್ ಗೆ ಕೊಡ್ತಾರೆ. ಓಕೆ, ಫಸ್ಟ್ ಗೆ ರೆಗ್ಯುಲೇಟರಿ ಬಾಡಿಗೆ ಸರ್ಕ್ಯುಲೇಷನ್ ಕೊಟ್ಟರು ಒಂದು ಡ್ರಾಫ್ಟ್ ನ ಪ್ರಿಪೇರ್ ಮಾಡ್ಬಿಟ್ಟು. ಅದಾದ್ಮೇಲೆ ಅಸರ್ಟೈನ್ಮೆಂಟ್ ಆಫ್ ವ್ಯೂಸ್ ಆಫ್ ಡಿಫ್ರೆಂಟ್ ಬಾಡೀಸ್ ಆನ್ ಡ್ರಾಫ್ಟ್. ಸೊ ಸರ್ಕ್ಯುಲೇಷನ್ ಗೆ ಕೊಟ್ಟ ಮೇಲೆ ಈ ರೆಗ್ಯುಲೇಟರಿ ಬಾಡೀಸ್ಗಳು ಒಂದಿಷ್ಟು ಕಮೆಂಟ್ ನ ಹಾಕಿರ್ತಾರೆ, ಈ ತರ ಪ್ರಾವಿಷನ್ ಅಲ್ಲಿ ಏನೆಲ್ಲ ಚೇಂಜ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಒಂದಿಷ್ಟು ಕಮೆಂಟ್ಸ್ ಗಳನ್ನ ಹಾಕ್ತಾರೆ. ಅದನ್ನ ಕೂಡ ಅಸರ್ಟೈನ್ಮೆಂಟ್ ಮಾಡ್ತಾರೆ. ಲೈಕ್ ಏನೆಲ್ಲ ವ್ಯೂಸ್ ಕೊಟ್ಟಿದ್ದಾರೆ ರೆಗ್ಯುಲೇಟರಿ ಬಾಡೀಸ್ಗಳು ಡ್ರಾಫ್ಟ್ಗೆ ಅಂತ ಅಂದ್ಬಿಟ್ಟು ಅದನ್ನ ಕೂಡ ಕನ್ಸಿಡರ್ ಮಾಡ್ತಾರೆ. ಆಫ್ಟರ್ ದಟ್ ಫೈನಲೈಸೇಷನ್ ಆಫ್ ಎಕ್ಸ್ಪೋಜರ್ ಡ್ರಾಫ್ಟ್. ಫಸ್ಟ್ ಗೆ ಡ್ರಾಫ್ಟ್ ನ ಪ್ರಿಪೇರ್ ಮಾಡಿದ್ರು, ಅದಾದ್ಮೇಲೆ ಎಕ್ಸ್ಪೋಜರ್ ಡ್ರಾಫ್ಟ್ ಅಂತ ಪ್ರಿಪೇರ್ ಮಾಡ್ತಾರೆ. ಡ್ರಾಫ್ಟ್ ಪ್ರಿಪೇರ್ ಮಾಡಿದ್ ಯಾರಿಗೆ? ಡಿಫ್ರೆಂಟ್ ಬಾಡೀಸ್ಗೋಸ್ಕರ. ಎಕ್ಸ್ಪೋಜರ್ ಡ್ರಾಫ್ಟ್ ಯಾರಿಗೋಸ್ಕರ? ಪಬ್ಲಿಕ್ ಗೆ ಕೊಡೋಕೋಸ್ಕರ. ನೆಕ್ಸ್ಟ್ ಈಗ ಪಬ್ಲಿಕ್ ಗೆ ಒಂದು ಡ್ರಾಫ್ಟ್ ನ ಕೊಟ್ಟ ತಕ್ಷಣ ಅವ್ರ ಫೀಡ್ಬ್ಯಾಕ್ ಗಳನ್ನ, ಕಮೆಂಟ್ ಗಳನ್ನ ಮಾಡ್ತಾರೆ. ಏನೆಲ್ಲ ಚೇಂಜಸ್ ಬೇಕಾಗಿತ್ತು, ಯಾವ್ದೆಲ್ಲ ಚೇಂಜಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಅವ್ರು ಕೊಟ್ಟಿರುವಂತಹ ಕಮೆಂಟ್ಸ್ ನ ರಿಸೀವ್ ಮಾಡ್ತಾರೆ. ಯಾರು?
ಸ್ಟ್ಯಾಂಡರ್ಡ್ ಸೆಟ್ ಮಾಡುವಂತವ್ರು. ಕಮೆಂಟ್ಸ್ ರಿಸೀವ್ಡ್ ಆನ್ ಎಕ್ಸ್ಪೋಷರ್ ಡ್ರಾಫ್ಟ್, ಅದಾದ್ಮೇಲೆ ಲಾಸ್ಟ್ ಗೆ ಮಾಡಿಫಿಕೇಶನ್ ಮಾಡ್ತಾರೆ. ಡ್ರಾಫ್ಟ್ ಗೆ ಯಾವ ತರ ಈ ಡ್ರಾಫ್ಟ್ ನ ಹೇಗೆ ಮಾಡಿಫೈ ಮಾಡಬೇಕು ಆಸ್ ಪರ್ ದ ಕಮೆಂಟ್ ಆಫ್ ಪಬ್ಲಿಕ್ ಅಂಡ್ ರೆಗ್ಯುಲೇಟರಿ ಬಾಡೀಸ್. ಮಾಡಿಫಿಕೇಶನ್ ಏನೇನೆಲ್ಲ ಮಾಡಬೇಕು ಡ್ರಾಫ್ಟ್ಗೆ ಅದನ್ನ ಮಾಡ್ಬಿಟ್ಟು ಫೈನಲಿ ಇಶ್ಯೂ ಮಾಡ್ತಾರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ. ಸೊ ಇದಿಷ್ಟು ಪ್ರೋಸೆಸ್ ನ ಮಾಡಿ ನಮ್ಗೆ AS ನ ಕೊಟ್ಟಿರೋದು ಗವರ್ಮೆಂಟ್. ಇಸ್ ಇಟ್ ಓಕೆ? ಯಾರು ಈ ಪ್ರೋಸೆಸ್ ಎಲ್ಲ ಮಾಡ್ತಾರೆ? ICAI, ನೆಫ್ರಾ ಎಲ್ಲ ಹೇಳಿದ್ನಲ್ಲ, MCA. ಸೊ ಫೈನಲ್ ಆಗಿ ಗವರ್ಮೆಂಟ್ ಇದನ್ನ ಇಶ್ಯೂ ಮಾಡುತ್ತೆ. ಇಸ್ ಇಟ್ ಓಕೆ? ಸೊ ದಿಸ್ ಇಸ್ ವಾಟ್ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಪ್ರೋಸೆಸ್. ಆಫ್ಟರ್ ದಟ್ ಹೌ ಮೆನಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ದೇರ್? ಎಷ್ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಮಾಡಿದ್ದಾರೆ ಅಂತ ಹೇಳಿದಾದ್ರೆ, ICAI issue 29 accounting standard. 29 accounting standard ನ ಫಸ್ಟ್ ಗೆ ICAI issue ಮಾಡಿತ್ತು. ಬಟ್ ನಾವು AS6 that is depreciation of accounting ಮತ್ತೆ AS8 that is research and development are removed on revision of AS10 and issuance of AS26. So now 27 accounting standards are there. First ಗೆ 29 issue ಮಾಡಿದ್ರು, ಬಟ್ ಅದಾದ್ಮೇಲೆ AS6 ಮತ್ತೆ AS8 ನ ರಿಮೂವ್ ಮಾಡಿದ್ರು. ಏನಕ್ಕೆ ಅಂತ ಹೇಳಿದ್ರೆ ಈ ಡಿಪ್ರಿಸಿಯೇಷನ್, AS6 ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಅಕೌಂಟಿಂಗ್, AS10 ಅಂತ ಹೇಳಿದ್ರೆ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಓಕೆ, ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್. ಈ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಂತ ಅಂದ್ರೆ ಏನು? ಟ್ಯಾಂಜಿಬಲ್ ಅಸೆಟ್, ರೈಟ್? ಸೊ ಇದ್ರಲ್ಲೇ ನಾವು ಡಿಪ್ರಿಸಿಯೇಷನ್ ನ ಲೆಸ್ ಮಾಡ್ತೀವಿ. ಹಾಗಿರುವಾಗ ಪ್ರಾಪರ್ಟಿ ಪ್ಲಾಂಟ್ ಅಂಡ್ ಇಕ್ವಿಪ್ಮೆಂಟ್ ಅಕೌಂಟ್ AS ನ ಪ್ರಿಪೇರ್ ಮಾಡ್ಬೇಕಾದ್ರೇನೆ ನಮ್ಗೆ ಡಿಪ್ರಿಸಿಯೇಷನ್ ರಿಲೇಟೆಡ್ ಪ್ರಾವಿಷನ್ಸ್ ನ ಕೂಡ ನಾವು ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಅವಾಗ ಈ AS ಏನಾಯ್ತು, ಅದರ ವ್ಯಾಲಿಡಿಟಿ ಕಳ್ಕೊಂಡು, ಯಾಕಂದ್ರೆ ಇದ್ರಲ್ಲಿ ಟ್ಯಾಂಜಿಬಲ್ ಅಸೆಟ್, ಡಿಪ್ರಿಸಿಯೇಷನ್ ಎರಡೂ ಕೂಡ ಸಿಗ್ತಾ ಇದೆ. ಅದಕ್ಕೋಸ್ಕರ ಈ AS ನ ರಿಮೂವ್ ಮಾಡ್ತಾರೆ. Is it okay? Next, research and development. AS26 ಅಂತ ಹೇಳಿದ್ರೆ intangible asset. Okay, intangible asset. ಫಸ್ಟ್ ಗೆ AS8 ಮಾಡಿದ್ರು, ಅದಾದ್ಮೇಲೆ AS26 ಮಾಡ್ಬೇಕಾದ್ರೆ ಈ intangible asset ನಲ್ಲೇ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ರಿಲೇಟೆಡ್ ಪ್ರಾವಿಷನ್ಸ್ ಕೂಡ ಹಾಕ್ತಾರೆ. ಈ AS26 ಅಲ್ಲಿ ಇಂಟ್ಯಾಂಜಿಬಲ್ ಅಸೆಟ್ಸ್ ರಿಲೇಟೆಡ್ ಪ್ರಾವಿಷನ್ಸ್ ಇದೆ, ಅದ್ರ ಜೊತೆಗೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇಂದು ಕೂಡ ಪ್ರಾವಿಷನ್ ಹಾಕ್ತಾರೆ. ಎರಡು ಪ್ರಾವಿಷನ್ ಇದ್ರಲ್ಲೇ ಸಿಗ್ತಾ ಇದೆ ಅಂದ್ಮೇಲೆ ಇದ್ರದ್ದು ವ್ಯಾಲಿಡಿಟಿ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ರಿಮೂವ್ ಮಾಡ್ತಾರೆ. ಇಸ್ ಇಟ್ ಓಕೆ? AS6 AS8 ಇಲ್ಲ, ಬಟ್ ಇವೆರಡರದ್ದು ಪ್ರಾವಿಷನ್ ಯಾವ್ದ್ರೊಳಗಿದೆ ಈಗ? AS10 ಮತ್ತೆ AS26 ಅಲ್ಲಿ ಇದೆ. ಸೊ ದಟ್ ಫಸ್ಟ್ ಗೆ 29 AS ಇತ್ತು, ಈಗ ಎಷ್ಟಿದೆ? 27 AS are there. Fine. Next, need for convergence towards global standards. ಈಗ ನಾನು ಹೇಳಿದೆ ನಮ್ಮ ಇಂಡಿಯಾದಲ್ಲಿ ಯಾವ್ದೆಲ್ಲ ಸ್ಟ್ಯಾಂಡರ್ಡ್ ಇದೆ ಅಂತ ಹೇಳಿದೆ? AS, ಇಂಡ್ AS. ಇಸ್ ಇಟ್ ರೈಟ್? ಅದೇ ನಾವು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದಿದೆ? ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ IFRS ಇದೆ. ಬಟ್ ಫಸ್ಟ್ ಗೆ ನಮ್ಮ ಇಂಡಿಯಾದಲ್ಲಿ AS ಇತ್ತು, ಅದಾದ್ಮೇಲೆ ಇಂಡ್ AS ನವರು ಮಾಡಿದ್ದು. ಏನಕ್ಕೆ ಇಂಡ್ AS ಮಾಡಿದ್ರು? ಇಂಡ್ AS ಅಂತ ಹೇಳಿದ್ರೆ ಇದು ಸೇಮ್ IFRS ತರಾನೇ ಇರುತ್ತೆ, ಬಟ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಿದೀವಿ. ಯಾಕೆ ಅಂತ ಹೇಳಿದ್ರೆ ಇಂಡ್ AS ನಮ್ಮ ಎಕನಾಮಿಕ್ ತಕ್ಕ ಹಾಗೆ ಚೇಂಜಸ್ ಗಳನ್ನ ಮಾಡ್ಕೊಂಡಿದೀವಿ. ಬಟ್ ಇದು ಸೇಮ್ IFRS. ಈಗ ಇಂಡಿಯಾದಲ್ಲಿರುವಂತಹ ಕಂಪನಿಗಳು ಫಾರಿನ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡ್ಬೇಕು? ಇಂಡ್ AS ನ ಯೂಸ್ ಮಾಡ್ಬೇಕು. Is it okay? Okay, fine. ಫಸ್ಟ್ ಗೆ ನಮ್ಮ ಹತ್ರ AS ಇತ್ತು, ನಾವು ಮತ್ತೆ ಇಂಡ್ AS ನ ಮಾಡ್ಕೊಂಡ್ವಿ. ಏನಕ್ಕೆ ಇಂಡ್ AS ನ ಮಾಡ್ಕೊಂಡಿದ್ದು? ವಾಟ್ ಇಸ್ ದ ರೀಸನ್? ಏನಿತ್ತು ನೀಡ್? ಕನ್ವರ್ಜೆನ್ಸ್ ಟುವರ್ಡ್ಸ್ ಗ್ಲೋಬಲ್ ಸ್ಟ್ಯಾಂಡರ್ಡ್. ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಯಾವ್ದು? ಇಂಡ್ AS ನಮ್ಮ ಇಂಡಿಯಾದಲ್ಲಿ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ IFRS ಇದೆ. ಸೊ ಏನಕ್ಕೆ ನಮ್ಮ ಇಂಡಿಯಾದವರು AS ಇದ್ರೂ ಕೂಡ ಇಂಡ್ AS ಗೆ ಕನ್ವರ್ಟ್ ಆದ್ರು, ಗ್ಲೋಬಲ್ ಸ್ಟ್ಯಾಂಡರ್ಡ್ ಗೆ ಕನ್ವರ್ಟ್ ಆದ್ರು? ವಾಟ್ ಇಸ್ ದ ನೀಡ್ ಅಂತ ಅಂದ್ಬಿಟ್ಟು ನೋಡೋಣ ಇವಾಗ. ನೆಕ್ಸ್ಟ್, ಏನಕ್ಕೋಸ್ಕರ ಅಂದ್ರೆ ಫಸ್ಟ್ ಒನ್, ರೇಸಿಂಗ್ ಫಂಡ್ಸ್ ಫ್ರಮ್ ಇಂಟರ್ನ್ಯಾಷನಲ್ ಮಾರ್ಕೆಟ್. ಈಗ ನನ್ನ ಕಂಪನಿ ಇದೆ ಅಂತ ಹೇಳಿದ್ರೆ ನನಗೆ ಇಂಡಿಯಾದಲ್ಲಿ ಫಂಡ್ಸ್ ಜಾಸ್ತಿ ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ? ಫಾರಿನ್ ಕಂಟ್ರೀಸ್ ಇಂದ ಫಂಡ್ಸ್ ಗಳನ್ನ ಬೋರೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಾರಿನ್ ಕಂಟ್ರೀಸ್ ಅವರು ನನಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದಾರೆ ಅಂತ ಅಂದ್ರೆ ನನ್ನ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅವ್ರಿಗೆ ಅರ್ಥ ಆಗ್ಬೇಕು.
ಅರ್ಥ ಆಗ್ಬೇಕಂದ್ರೆ ನಾನು ಯಾವ್ದನ್ನ ಯೂಸ್ ಮಾಡ್ಬೇಕು, IFRS ನ ಯೂಸ್ ಮಾಡ್ಬೇಕು. ಬಟ್ ನಮ್ಮ ಇಂಡಿಯನ್ ಎಕನಾಮಿಗೆ IFRS ಇರುವಂತ ರೂಲ್ಸ್ ಅಷ್ಟು ರೂಲ್ಸ್ ಕೂಡ ಅಪ್ಲೈ ಆಗೋದಿಲ್ಲ. ನಮ್ಮ ಎಕನಾಮಿಗೆ ಸ್ವಲ್ಪ ಚೇಂಜ್ ನಾವು ಏನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಿತ್ತು. ಅದಕ್ಕೋಸ್ಕರ IFRS ನ ಮಾಡ್ಲಿಲ್ಲ. IFRS ಏನಿದೆ ಅದನ್ನ ಅಡಾಪ್ಟ್ ಮಾಡ್ಕೊಂಡಿಲ್ಲ ಇಂಡಿಯಾದಲ್ಲಿ. ಇಂಡಿಯಾದವ್ರು ಏನ್ ಮಾಡಿದ್ರು, ಇಂಡ್ AS ನ ಮಾಡ್ಕೊಂಡ್ರು ನಮ್ಮ ಎಕನಾಮಿಕ್ಗೆ ಅಡ್ಜಸ್ಟ್ ಆಗೋ ರೀತಿ. ಸರಿ, ಓಕೆ. ನಾವು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಫಂಡ್ಸ್ ರೇಸ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಏನ್ ಬೇಕು, ಗ್ಲೋಬಲೈಸ್ಡ್ ಸ್ಟ್ಯಾಂಡರ್ಡ್ಸ್ ನ ನಾವು ಯೂಸ್ ಮಾಡಬೇಕು. ಇಸ್ ಇಟ್ ಓಕೆ? ನೆಕ್ಸ್ಟ್, ಕಂಪ್ಯಾರಬಿಲಿಟಿ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಕಂಪ್ಯಾರಬಿಲಿಟಿ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಈಗ ಅದೇ ಫಾರಿನರ್ಸ್ ಅಥವಾ ನಾವೇ ಇಂಡಿಯನ್ಸ್ ಆಗಿರ್ಬೋದು, ಈಗ ನಾವು ಬೇರೆ ಬೇರೆ ದೇಶದ್ದು ಎಲ್ಲ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕಂಪೇರ್ ಮಾಡ್ತಾ ಇದ್ದೀವಿ ಅನ್ಕೊಳ್ಳಿ. ಯಾಕೆ? ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅದಕ್ಕೋಸ್ಕರ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಇದು ಇಂಡಿಯಾದು, ಇದು US ದು, ಚೀನಾದು, ಸೊ ಹೀಗೆ ಬೇರೆ ಬೇರೆ ಕಂಪ್ನಿದು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳಿದೆ. ಇವಿಷ್ಟನ್ನು ನಾನು ಕಂಪೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಷ್ಟು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಯೂನಿಫಾರ್ಮ್ ಫಾರ್ಮ್ ಅಲ್ಲಿ ಇರ್ಬೇಕು. ಅವಾಗ ಮಾತ್ರ ನನಗೆ ಕಂಪೇರ್ ಮಾಡ್ಲಿಕ್ಕೆ ಆಗುತ್ತೆ, ರೈಟ್? ಸೊ ಯೂನಿಫಾರ್ಮ್ ಫಾರ್ಮ್ ಅಲ್ಲಿ ಇರ್ಬೇಕು. ಯೂನಿಫಾರ್ಮ್ ಫಾರ್ಮ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರೆ ಏನು, ಗ್ಲೋಬಲ್ ಸ್ಟ್ಯಾಂಡರ್ಡ್ ನ ನಾವು ಅಷ್ಟು ಕಂಟ್ರಿ ಅವರು ಕೂಡ ಅಡಾಪ್ಟ್ ಮಾಡ್ಕೊಂಡಿರ್ಬೇಕು. ಇಸ್ ಇಟ್ ಓಕೆ? ಕಂಪೇರ್ ಮಾಡ್ಲಿಕ್ಕೆ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕಂಪೇರ್ ಮಾಡ್ಲಿಕ್ಕೆ ಯೂಸ್ ಆಗತ್ತೆ ನಮಗೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ಕೊಂಡ್ರೆ. ನೆಕ್ಸ್ಟ್, ಯೂನಿಫಾರ್ಮಿಟಿ, ಕಂಪ್ಯಾರಬಿಲಿಟಿ, ಟ್ರಾನ್ಸ್ಪರೆನ್ಸಿ ಎಕ್ಸೆಟ್ರಾ. ಆಗ್ಲೇ ಹೇಳಿದ ಹಾಗೆ ಒಂದು ಗ್ಲೋಬಲೈಸ್ ಸ್ಟ್ಯಾಂಡರ್ಡ್ ಇರೋದ್ರಿಂದ ಯೂನಿಫಾರ್ಮಿಟಿ ಬರುತ್ತೆ. ಹಾಗೆ ಕಂಪೇರ್ ಮಾಡ್ಬೋದು. ಟ್ರಾನ್ಸ್ಪರೆನ್ಸಿ, ಎಲ್ಲಾ ಫಿನಾನ್ಸ್ ಡೀಟೇಲ್ಸ್, ಆ ಕಂಪನೀಸ್ ಗಳ ಎಲ್ಲಾ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಕೂಡ ಟ್ರಾನ್ಸ್ಪರೆಂಟ್ ಆಗಿ ನಮ್ಗೆ ಕಾಣಿಸ್ತಾ ಇರುತ್ತೆ. ಸೊ ಯಾರು ಬೇಕಾದ್ರೂ ಅದನ್ನ ನೋಡಿ ಓದಬಹುದು. ಸೊ ನೋ ಕನ್ಫ್ಯೂಷನ್, ರೆಡ್ಯೂಸಸ್ ಎರರ್ಸ್. ಓಕೆ. ಗ್ಲೋಬಲ್ ಇನ್ವೆಸ್ಟ್ಮೆಂಟ್. ಆಫ್ಟರ್ ದಟ್ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಕೂಡ ಅಷ್ಟೇ. ಸೊ ಗ್ಲೋಬಲ್ ಲೆವೆಲ್ ನಾನೀಗ ಆಸ್ ಅ ಶೇರ್ ಹೋಲ್ಡರ್, ಈಗ ನಾನು ಶೇರ್ ಹೋಲ್ಡರ್, ನನ್ನ ಹತ್ರ ದುಡ್ಡಿದೆ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಗ್ಲೋಬಲ್ ಲೆವೆಲ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಕೂಡ ನನಗೆ ಹೆಲ್ಪ್ ಆಗುತ್ತೆ. ಇಸ್ ಇಟ್ ಓಕೆ? ಆರ್ ನಂದು ABC ಕಂಪನಿ ಇದೆ, ನಾನು ಬೇರೆಯವ್ರ ಹತ್ರ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ಲಿಕ್ಕೆ ಫಾರಿನರ್ಸ್ ಇಂದ, ಅದಕ್ಕೂ ಕೂಡ ಗ್ಲೋಬಲ್ ಸ್ಟ್ಯಾಂಡರ್ಡ್ ನ ಯೂಸ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ. ಇಸ್ ಇಟ್ ಓಕೆ? ರೆಡ್ಯೂಸಸ್ ಕಾಸ್ಟ್ ಲೈಕ್ ರೀಇನ್ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಈಗ ಇಂಡಿಯಾದವರಿಗೆ ಫಾರಿನ್ ಕಂಟ್ರಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಫಾರಿನ್ ಕಂಟ್ರಿಯ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ನ ಕನ್ವರ್ಟ್ ಮಾಡ್ಬೇಕಿತ್ತು. ಅವ್ರ ಆಲ್ರೆಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡ್ಕೊಂಡಿದ್ರೆ ಅದನ್ನ ನಾವು ಮತ್ತೆ ಕನ್ವರ್ಟ್ ಮಾಡಿ ನಾವು ಓದ್ಬೇಕಂದ್ರೆ ಇಂಡಿಯನ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಗೆ ಯೂಸ್ ಆಗೋ ರೀತಿ ಕನ್ವರ್ಟ್ ಮಾಡ್ಕೊಳ್ಬೇಕಿತ್ತು. ಇಲ್ಲಿ ಏನಾಗುತ್ತೆ, ಕಾಸ್ಟ್ ಇನ್ಕರ್ ಆಗುತ್ತೆ, ರೈಟ್? ಸೊ ಗ್ಲೋಬಲ್ ಇನ್ವೆಸ್ಟ್ಮೆಂಟ್, ಸೊ ರೆಡ್ಯೂಸಸ್ ಗ್ಲೋಬಲ್ ಸ್ಟ್ಯಾಂಡರ್ಡ್ ಮಾಡ್ಕೊಳ್ಳೋದ್ರಿಂದ ಇಟ್ ವಿಲ್ ರೆಡ್ಯೂಸ್ ಕಾಸ್ಟ್ ಲೈಕ್ ರೀಇನ್ಸ್ಟೇಟ್ಮೆಂಟ್ ಆಫ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಸೊ ಇದಿಷ್ಟು ಪ್ರಾಬ್ಲಮ್ಗೋಸ್ಕರ ನಾವೇನ್ ಮಾಡಿದ್ವಿ, ನಮ್ಮ ಇಂಡಿಯಾದಲ್ಲಿ ಇಂಡ್ AS ನ ಅಡಾಪ್ಟ್ ಮಾಡ್ಕೊಂಡ್ವಿ. ಇಸ್ ಇಟ್ ಓಕೆ? ನೆಕ್ಸ್ಟ್, ಬಿಕಮಿಂಗ್ IFRS, there is two options, adoption, convergence. ನಾನೀಗ ಹೇಳಿದೆ ಇದಿಷ್ಟು ಇಶ್ಯೂಸ್ಗೋಸ್ಕರ ನಾವೀಗ ಗ್ಲೋಬಲ್ ಸ್ಟ್ಯಾಂಡರ್ಡ್ ನ ಮಾಡ್ಕೊಳ್ಬೇಕು, ಗ್ಲೋಬಲ್ ಸ್ಟ್ಯಾಂಡರ್ಡ್ ನ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದೆ. ಗ್ಲೋಬಲ್ ಸ್ಟ್ಯಾಂಡರ್ಡ್ ಯಾವ್ದಿರೋದು ಇವಾಗ IFRS ಇದೆ. ಸೊ ಈ IFRS ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ 2 ways ಇದೆ. ಒಂದು ಪೂರ್ತಿಯಾಗಿ ಅಡಾಪ್ಷನ್ನೇ ಮಾಡ್ಕೊಳ್ಳುವಂಥದ್ದು, ಅಥವಾ ಕನ್ವರ್ಜೆನ್ಸ್ ಮಾಡ್ಕೊಡುವಂಥದ್ದು. ನಮ್ಮ ಇಂಡಿಯಾದವ್ರು ಏನ್ ಮಾಡ್ಕೊಂಡಿದ್ರೆ ಪೂರ್ತಿ ಅಡಾಪ್ಟ್ ಮಾಡ್ಕೊಂಡಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಮ ಇಂಡಿಯನ್ ಎಕನಾಮಿಕ್ಗೆ ಪೂರ್ತಿಯಾಗಿ ಸೂಟ್ ಆಗಲ್ಲ IFRS. ಸೊ ಇಂಡಿಯಾದವರು ಏನ್ ಮಾಡ್ಕೊಂಡಿದ್ದಾರೆ ಹಾಗಾದ್ರೆ, ಕನ್ವರ್ಜೆನ್ಸ್ ಮಾಡ್ಕೊಂಡಿದ್ದಾರೆ. IFRS ಇರುವಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದರಲ್ಲೂ ಕೂಡ ಇರೋದು, ಬಟ್ ಇಂಡಿಯನ್ ಎಕನಾಮಿಗೆ ಸೆಟ್ ಆಗೋ ರೀತಿ ಕನ್ವರ್ಜೆನ್ಸ್ ನ ಮಾಡ್ಕೊಂಡಿದ್ದಾರೆ. ಸೊ ಯಾ, becoming IFRS, there is 2 options. One is adoption and another one is convergence. ನಮ್ಮ ಇಂಡಿಯಾದಲ್ಲಿ ಕನ್ವರ್ಜೆನ್ಸ್ ನ ಮಾಡ್ಕೊಂಡಿದ್ದಾರೆ. ಓಕೆ. ನೆಕ್ಸ್ಟ್, carve out or ins in Ind AS. ಸೊ Ind AS ನ ಓಕೆ, Ind AS ನ ಮಾಡ್ಬೇಕಾದ್ರೆ ಕರ್ವ್ ಔಟ್ ಮತ್ತೆ ಕರ್ವ್ ಇನ್ಸ್ ಅಂತ ಅಂದ್ಬಿಟ್ಟು 2 ಕಾನ್ಸೆಪ್ಟ್ ಬರುತ್ತೆ. ಅವೆರಡನ್ನ ಮಾಡ್ಕೊಳ್ತಾರೆ. ಕರ್ವ್ ಔಟ್ ಅಂತ ಹೇಳಿದ್ರೆ ಈಗ IFRS ಅಲ್ಲಿ
ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದನ್ನ ನಮ್ಮ ಇಂಡಿಯನ್ ಎಕನಾಮಿಕ್ಗೆ ಸರಿ ಹೋಗೋ ತರ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಅದನ್ನ ನಾವು ಕರ್ವ್ ಔಟ್ ಅಂತ ಅಂದ್ಬಿಟ್ಟು ಕರಿತೀವಿ. ಕರ್ವ್ ಇನ್ ಅಂತ ಹೇಳಿದ್ರೆ IFRS ಅಲ್ಲಿ ಒಂದಿಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವೇ ಇಲ್ಲ, ಬಟ್ ನಾವು ಇಂಡಿಯಾಸ್ ಅಲ್ಲಿ ಅಡಿಷನಲ್ ಆಗಿ ಆಡ್ ಮಾಡ್ಕೊಂಡಿದೀವಿ. ಸೊ ಅದನ್ನ ನಾವು ಕರ್ವ್ ಇನ್ ಅಂತ ಅಂದ್ಬಿಟ್ಟು ಕರಿತೀವಿ. ನೋಡಿ, ಕರ್ವ್ ಔಟ್ ದಟ್ ಇಸ್ ಸರ್ಟೈನ್ ಚೇಂಜಸ್ ಆರ್ ಮೇಡ್ due to differences in economic conditions. That is what curve out. Okay, curve in means additional guidance given in areas over and above what is given in IFRS. ಸೊ ಇದು ಒಂದು ಕರ್ವ್ ಔಟ್ ಅಂದ್ರೆ ಏನು, ಕರ್ವ್ ಇನ್ ಅಂದ್ರೆ ಏನು ಅಂತ ಮೀನಿಂಗ್ ಅಷ್ಟೇ. ಇದನ್ನ ಬೇಕಾದ್ರೆ MCQ ಅಲ್ಲಿ ಕೇಳಬಹುದು. Is it okay? So this is all about the first chapter, that is Introduction to Accounting Standard. ಸೊ ಏನೆಲ್ಲ ಓದ್ವಿ ನಾವು ಇಂಟ್ರೊಡಕ್ಷನ್ ಟು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಅಲ್ಲಿ? ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ IFRS, ಇಂಡಿಯಾದಲ್ಲಿ IND AS ಮತ್ತೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್. ಸೊ ಯಾರು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡ್ತಾರೆ? ರಿಪೋರ್ಟಿಂಗ್ ಎಂಟಿಟಿಗಳು ಫಾಲೋ ಮಾಡ್ತಾರೆ. ಓಕೆ, ಆಫ್ಟರ್ ದಟ್ ಗವರ್ಮೆಂಟ್ ಯಾರು ಇಶ್ಯೂ ಮಾಡ್ತಾರೆ? ಗವರ್ಮೆಂಟ್ ವಿಲ್ ಇಶ್ಯೂ ಅಲಾಂಗ್ ವಿತ್ ದ ಸಪೋರ್ಟ್ ಆಫ್ ಅದರ್ ರೆಗ್ಯುಲೇಟರಿ ಬಾಡೀಸ್ ಲೈಕ್ MCA, NEFRA, ICAI. Is it okay? Next, purpose. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಇಶ್ಯೂ ಮಾಡಿದ್ರಲ್ಲ, ಏನಕ್ಕೆ, ಏನ್ ಪರ್ಪಸ್ ಗೋಸ್ಕರ ಇಶ್ಯೂ ಮಾಡಿದ್ರು ಅಂತ ಅಂದ್ಬಿಟ್ಟು ಟು ಗಿವ್ ಯೂಸ್ಫುಲ್ ಇನ್ಫಾರ್ಮೇಶನ್. ಆಫ್ಟರ್ ದಟ್ ಬೆನಿಫಿಟ್ಸ್ ಆಫ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನ ಇಶ್ಯೂ ಮಾಡಿದ್ರು, ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಆಯ್ತು ನಮ್ಗೆ ಅಂತ ಅಂದ್ಬಿಟ್ಟು ಕೂಡ ನೋಡಿದ್ವಿ. ಆಫ್ಟರ್ ದಟ್ AS ನ ಸೆಟ್ ಮಾಡ್ಬೇಕಾದ್ರೆ ಏನೆಲ್ಲ ಪ್ರಾಸೆಸ್ ನಡೀತು ಅದನ್ನ ಕೂಡ ತಿಳ್ಕೊಂಡ್ವಿ. ಎಷ್ಟು AS ಇದೆ? 29 AS ಇತ್ತು, ಬಟ್ ನಾವು AS6 ಮತ್ತೆ AS8 ನ ಡಿಲೀಟ್ ಮಾಡಿದಕ್ಕೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 27 AS ಇದೆ ಇವಾಗ. ನೆಕ್ಸ್ಟ್, ನೀಡ್ ಫಾರ್ ಕನ್ವರ್ಜೆನ್ಸ್ ಟುವರ್ಡ್ಸ್ ಗ್ಲೋಬಲ್ ಸ್ಟ್ಯಾಂಡರ್ಡ್. ಏನು ಅವಶ್ಯಕತೆ ಇತ್ತು ನಮ್ಗೆ ಗ್ಲೋಬಲ್ ಲೆವೆಲ್ ಅಲ್ಲಿ ಸ್ಟ್ಯಾಂಡರ್ಡ್ ನ ಒಂದು ಸೆಟ್ ಮಾಡ್ಲಿಕ್ಕೆ? ಸೊ ಇದಿಷ್ಟು ಇಶ್ಯೂಗೋಸ್ಕರ ನಾವು ಗ್ಲೋಬಲ್ ಸ್ಟ್ಯಾಂಡರ್ಡ್ ನ ಮಾಡ್ಕೊಂಡ್ವಿ. ಯಾವ ಗ್ಲೋಬಲ್ ಸ್ಟ್ಯಾಂಡರ್ಡ್? ಇವಾಗ ನಮ್ಮ ಇಂಡಿಯಾದಲ್ಲಿ ಯಾವುದು? IND AS. ಓಕೆ, IFRS ನಾವು ಯಾವ ರೀತಿ ಅಡಾಪ್ಟ್ ಮಾಡ್ಕೊಳ್ಬಹುದು? ಅಡಾಪ್ಷನ್ ಇದೆ, ಕನ್ವರ್ಜೆನ್ಸ್ ಇದೆ. ಸೊ ನಮ್ಮ ಇಂಡಿಯಾದವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಕರ್ವ್ ಔಟ್ ಅಂದ್ರೆ ಏನಂತ ಗೊತ್ತಾಯ್ತು, ಕರ್ವ್ ಇನ್ ಅಂತ ಅಂದ್ರೆ ಏನಂತ ಗೊತ್ತಾಯ್ತು. ಕರ್ವ್ ಔಟ್ ಅಂದ್ರೆ ಏನು? IFRS ಅಲ್ಲಿ ಇರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಒಂದಿಷ್ಟನ್ನ ತೆಗೆದು IND AS ಅಲ್ಲಿ ನಮ್ಮ ಇಂಡಿಯನ್ ಎಕನಾಮಿಕ್ ಸೆಟ್ ಆಗೋ ತರ ಸ್ವಲ್ಪ ಚೇಂಜಸ್ ಗಳನ್ನ ಮಾಡ್ಕೊಂಡ್ವಿ. ದಟ್ ಇಸ್ ಕರ್ವ್ ಔಟ್. ಕರ್ವ್ ಇನ್ ಅಂದ್ರೆ ಏನು? IFRS ಅಲ್ಲಿ ಅದು ಇಲ್ಲೇ ಇಲ್ಲ, ಬಟ್ ಆದ್ರೂ IND AS ಅಲ್ಲಿ ಹಾಕೊಂಡಿದೆ, ದಟ್ ಇಸ್ ಇನ್ ಆಗಿದೆ. ಒಂದಷ್ಟು ರೆಗ್ಯುಲೇಷನ್ಸ್, ಗೈಡೆನ್ಸ್ ಗಳನ್ನ ಹಾಕೊಂಡಿದೀವಿ, ದಟ್ ಇಸ್ ವಾಟ್ ಕರ್ವ್ ಇನ್. ಫೈನ್. This is all about first chapter of the advanced accounts. Thank you for watching. See you soon. Bye guys.